ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ. ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ. ಒಮ್ಮೆ ನಾನು ನಿಮ್ಗೆ ಹೇಳಿದ ಜ್ಞಾಪಕ ಆಯ್ತಾ? ಒಂದು ಚರ್ಚ್ಗೆ ಹೋಗಿದ್ದೆ. ಸಾಕ್ಷಿ ಸಮಯ ಬಂದಾಗ ಅಲ್ಲಿ ದೊಡ್ಡ ಲೈನ್ ನಿಂತು ಬಿಟ್ಟಿತ್ತು ಅಂತ. ನಿಮ್ಗೆ ಇದೇ ಚರ್ಚಲ್ಲಿ ಹೇಳಿದೆ, ಚೆನ್ನಾಗಿ ಜ್ಞಾಪಕ ಇದೆ. ಗಂಡು ಮಕ್ಕಳು ದೊಡ್ಡ ಲೈನ್, ಹೆಣ್ಮಕ್ಳು ದೊಡ್ಡ. ಅಭಿದೇಶ್ವರ ಚರ್ಚ್, ಫಾಸ್ಟ್ ಅಭಿದೇಶ್ ಮೊಣಕಾಲು ಹೋಗಿ ಬಂದಿದ್ದಲ್ಲ, ಅವ್ರ ಸಭೆಯಲ್ಲಿ ನಾನು ನೋಡಿದ್ದು. ಗಾಬರಿ ಆಯ್ತು ನನಗೆ. 1 ತಾಸು ಆಯ್ತು ಸಾಕ್ಷಿ. ನೀವು ನಂಬ್ತೀರ ಇಲ್ಲ, 1 ತಾಸು. ಇನ್ನೂ ಜಾಸ್ತಿ ಜನ ಇದ್ರು. ಅವರಂದ್ರು ಬಳ್ಳಾರಿಯಿಂದ ಬಂದಾರೆ, 8 ಮಕ್ಕಳು ಕರ್ಕೊಂಡ್ ಬಂದಾರೆ, ಜಲ್ದಿ ಮುಗಿಸ್ಬಿಟ್ರೆ ಬರವಾರ ಕಂಟಿನ್ಯೂ ಮಾಡಿ. ಅಷ್ಟು ಸಾಕ್ಷಿಗಳು. ಪ್ರಿಯ ದೇವಜನರೇ, ನಾವು ಯಾವತ್ತು ಆ ಮಹಾಭಾಗ್ಯವನ್ನು ನಾವು ಕಳ್ಕೋಬಾರ್ದು. ಕೀರ್ತನೆಗಳ ಪುಸ್ತಕ ಯಾವ್ದು ಹೇಳಿದೆ ನಾನು? 51ನೇ ಅಧ್ಯಾಯ. 14ನೇ ವಚನ ಓದು. 16, 17 ವಚನ ಓದು. ಬಾಯ್ಸ್ ಓದಿ ನೋಡೋಣ. ಬಾಯ್ಸ್. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ. ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಚಚ್ಚಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಥ್ಯಾಂಕ್ ಯು. ನಾನು ಇಲ್ಲಿ ಅಂತ ಹುಡುಗರು ಓದ್ತಾರೆ ಅಂತ ಅನ್ಕೊಂಡೆ. ಇಲ್ಲಿ 14-15 ವರ್ಷದ ಹುಡುಗರು ಬ್ಯಾಡ್ಬಿಡೋಣ, ದೊಡ್ಡವರು ಓದ್ತಾರೆ, ನಮ್ಗೆ ಯಾಕೆ ಕಷ್ಟ ಅಂತ. ಪ್ರಿಯ ದೇವಜನರೇ, ಇಲ್ಲಿ 2 ಮಾತು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಸ್ಟಾರ್ಟಿಂಗ್ ಲೈನ್ ಓದ್ಬಾ, ಅದೇನಂತ ಓದು. ಸ್ಟಾರ್ಟಿಂಗ್ ಲೈನ್ ಹೇಳುದು, ನಿನಗೆ ಯಜ್ಞಗಳಲ್ಲಿ ಮನಸ್ಸಿಲ್ಲ. ಒಂದು ವೇಳೆ ಇದ್ದಿದ್ರೆ ನಾನು ಸಮರ್ಪಿಸೇನು. ಕೇಳಿಸ್ಕೊತೀರ? ನಮ್ಮ ಕಡೆ ನೋಡಿ, ಎಲ್ಲ ನಮ್ಮ ಕಡೆ ನೋಡಿ. ಇಲ್ಲಿ ವಚನದಲ್ಲಿ ಬಹಳ ವಿಚಿತ್ರ ಇದೆ. ಒಂದ್ಸಲ ಡೈರೆಕ್ಟ್ ದೇವ್ರ ಹತ್ರ ಮಾತಾಡ್ತಾ ಇದ್ದಾನೆ. ಸ್ವಾಮಿ, ನಿನಗೆ ಯಜ್ಞಗಳಲ್ಲಿ ಮನಸ್ಸಿಲ್ಲ, ಒಂದ್ ವೇಳೆ ಮನಸ್ಸಿಂದ ನಾನು ಎಷ್ಟು ಬೇಕಷ್ಟು ಕೊಟ್ಬಿಡ್ತಿದ್ದೆ ಅಂತೇಳಿ ದೇವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾನೆ. ಆಮೇಲೆ 2ನೇ ಲೈನ್ ಉಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಮತ್ತೆ ಇವಾಗ ನೋಡಿ, ಈಗ ನೆಕ್ಸ್ಟ್ ಹೇಳ್ತಾನೆ, ನಮಗೆ ಮಾತಾಡ್ತಾನೆ. ದೇವರೇ, ನಿನಗೆ ಇಷ್ಟ ಇದ್ರೆ ನಾನು ಕೊಡ್ತಿದ್ದೆ ಅಂತ ದೇವ್ರಿಗೆ ಹೇಳ್ಬಿಟ್ಟು ಈಗ ನಮಗೆ ಹೇಳ್ತಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜುವ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಅಂತ ಮತ್ತೆ ನಮ್ಮ ಹತ್ರ ಹೇಳ್ತಾನೆ. ನೋಡ್ತಾ ಇದ್ದೀವಿ ವಾಕ್ಯನ. ಫಸ್ಟ್ ದೇವ್ರ ಹತ್ರ ಮಾತಾಡ್ತಾನೆ ಕೀರ್ತನೆಗಾರ, ಆಮೇಲೆ ನಮ್ಮ ಹತ್ರ ಮಾತಾಡ್ತಾನೆ, ಮತ್ತೆ ವಾಪಸ್ ದೇವ್ರ ಹತ್ರ ಹೋಗ್ತಾನೆ. ಅಂದ್ರೆ ದೇವರು ಮತ್ತು ನಮ್ಮನ್ನ ಕುರಿತು ಕೀರ್ತನೆಗಾರ ಮಾತಾಡ್ತಾ ಇದ್ದಾನೆ. ದೇವರ ಬಗ್ಗೆ ಏನಂತ ಅಂದ್ರೆ, ದೇವರಿಗೆ ಯಜ್ಞ ಹೋಮಗಳಲ್ಲಿ ಇಷ್ಟ ಇಲ್ಲ, ನಿಮ್ಮ ಕಾಣಿಕೆಗಳಲ್ಲಿ ದೇವರಿಗೆ ಇಷ್ಟ ಇಲ್ಲ. ಹಂಗೆ ನಾನು ಗಟ್ಟಿಗಳಿಂದ ನೆಕ್ಸ್ಟ್ ತಿಂಗಳು ಸ್ವಾಮಿ ಪಾಠ ನನ್ನ ಕರೆಯಂಗಿಲ್ಲ. ಇವ್ರೇನು ಕಾಣಿಕೆ ಎತ್ತುಗಳಂತಾರೆ, ಈ ಮನುಷ್ಯಗೆ ನೀನು ಏನ್ ಕೊಡ್ತೀಯೋ ದೇವರಿಗೆ ಅದು ಇಷ್ಟ ಇಲ್ಲ. ಚೆನ್ನಾಗಿ ಕೇಳಿಸ್ಕೊ. ಅದ್ಮೇಲೆ ಅದಕ್ಕೆ ಇಷ್ಟ ಮನಸ್ಸಿಲ್ಲ. ಚೆನ್ನಾಗಿ ಕೇಳಿಸ್ಕೊಡ್ರಿ. ಇವತ್ತು ವಾಕ್ಯ ಹೇಳ್ತಿದ್ದೀನಿ. ನಿಮ್ಗೆ ಇಷ್ಟ ಆದ್ರೂ ಕಷ್ಟ ಆದ್ರೂ ಪಾಸ್ಟ್ ನನ್ನ ಕರೆದರೆ ನಾನು ಬಂದಿನಿ, ನೀವು ಕೇಳಿಸ್ಕೊಳ್ಳೇಬೇಕು. ಅದಕ್ಕೆ ಮೈಕ್ ಕೊಟ್ಟಾರೆ. ನೀನು ಎಷ್ಟು ಸಾವಿರ ಕೊಡ್ತಿ, ಎಷ್ಟು ಲಕ್ಷ ಕೊಡ್ತಿ, ಎಷ್ಟು ಮಾಮೂಲು ರೂಪಾಯಿಗಳು ಕೊಡ್ತಿ, ಎಷ್ಟು ಕೋಟಿ ಕೊಡ್ತಿ, ದೇವರಿಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ. ಕೇಳಿಸ್ಕೊಂಡ್ರಲ್ಲ? ಹಲ್ಲೆಲೂಯಾ ಹೇಳ್ರಿ. ಆ ಕಡೆ ನೋಡ್ರಲ್ಲ, ಹಲ್ಲೆಲೂಯಾ ಹೇಳ್ರಿ. ಹೌದಪ್ಪ, ನಾವು ಯಾವತ್ತು ಸತ್ಯವನ್ನು ನುಡಿತೇವೆ. ಸತ್ಯವನ್ನು ಬಿಟ್ಟು ಸುಳ್ಳು ಆಡುವುದಿಲ್ಲ. ಒಂದು ವೇಳೆ ನಾನು ಏನಾದರೂ ಅನ್ಕೊಂಡು ನಾನು ಕೊಟ್ಟಿಲ್ಲ ಅಂದ್ರೆ ಈ ಚರ್ಚಲ್ಲಿ ಇದು ನಡೆಯೋದಿಲ್ಲ. ನನ್ನಿಂದನೇ ಇದು ಜರುಗಿತು, ನನ್ನಿಂದನೇ ಈ ಮೈಕ್ ಬಂತು, ನನ್ನಿಂದನೇ ಈ ಸ್ಟ್ಯಾಂಡ್ ಬಂತು, ನನ್ನಿಂದನೇ ಈ ಫ್ಯಾನ್ ಬಂತು, ನನ್ನಿಂದನೇ ಈ ಫೋನ್ ಬಂತು. ನೀನು ಏನಾದರೂ ಅನ್ಕೊಂಡ್ರೆ ನಿನ್ನಷ್ಟು ಶ್ರೇಷ್ಠವಾದಂತ ಅತಿ ಗಂಭೀರವಾದಂತ ಮೂರ್ಖ ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಕಾಚಾಕಿ ಯಾವ ಡ್ರೈನೇಜ್ ಸಿಗಲಿಲ್ಲ. ಬಹಳ ಸಲ ನಾವು ಅನ್ಕೊಂತೀವಿ ವಿಶ್ವಾಸಿಗಳ ಬಗ್ಗೆ ನಾನು ಮಾತಾಡ್ತೇನೆ, ಅವಿಶ್ವಾಸಿಗಳ ಬಗ್ಗೆ ಅಲ್ಲ. ನಾನು ಇರ್ಲಿಲ್ಲ ಅಂದ್ರೆ ಚರ್ಚಲ್ಲಿ ಕೆಲಸ ಆಗೋದಿಲ್ಲ. ನಾನು ಇರ್ಲಿಲ್ಲ ಅಂದ್ರೆ ಪಾಸ್ಟ್ರಿ ಕೆಲಸ ಮಾಡೋದಿಲ್ಲ. ನಾನು ಇರ್ಲಿಲ್ಲ ಅಂದ್ರೆ ಇವತ್ತು ಇದು ನಡೆಯೋದಿಲ್ಲ. ನಾನು ಇರ್ಲಿಲ್ಲ ಅಂದ್ರೆ ಇವತ್ತು ಅಡಿಗೆ ಮಾಡಕ
ನಾನು ಅಡಿಗೆ ಮಾಡಲಿಲ್ಲ ಅಂದ್ರೆ ನೀನ್ ಇರಿ ಅಂದ್ರೆ ದೇವರು ಕತ್ತೆ ಮನೆ ತಂದ ಕೆಲಸ ಮಾಡಿಸ್ತಾರೆ. ನಂಬಿದವರು ಹಳೆ ಹೇಳುತ್ತೆ. ಬಿಳಾಮನನ್ನ ಕರೆಕ್ಷನ್ ಮಾಡಕ್ಕೆ, ತಿದ್ದುಪಡಿ ಮಾಡಕ್ಕೆ, ಬೈಯಕ್ಕೆ ಸುತ್ತಮುತ್ತಲು ಯಾವ ಜನರು ಇರಲಿಲ್ಲ. ದೇವರು ಯಾಕೆ ಉಪಯೋಗ ಮಾಡ್ಕೊಂಡ? ಕತ್ತೆ ಕತ್ತೆ ಅಂತೀವಲ್ಲ, ಆ ಕತ್ತೆ ಉಪಯೋಗ ಮಾಡ್ತಾರೆ. ಬಿಳಾಮ ನನ್ನಂತ ನಿನ್ನಂತ ಅಬ್ಬೆಬಾರಿ ಮನುಷ್ಯ ಅಲ್ಲ. ಮೈಕೂತಿಗೆ ಮೈಕೂತಿಗೆ ನನ್ನಂತ ನಿನ್ನಂತ ಸಾಮಾನ್ಯ ಮನುಷ್ಯ ಅಲ್ಲ. ಸುಮ್ಮನೆ ಬಂದು ಚರ್ಚೆ ಪ್ರಾರ್ಥನೆ ಮಾಡ್ಕೊಂಡು ಪಾಠದ ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗೋ ಮನುಷ್ಯ ಅಲ್ಲ. ಸುಮ್ಮನೆ ಕಾಣಿಕೆ ಕೊಟ್ಟು ಅಲ್ಲಿಗೆ ಆಮೇಲೆ ಹೇಳೋ ಮನುಷ್ಯ ಅಲ್ಲ. ಪ್ರವಾದಿ, ದೇವರ ಸ್ವರವನ್ನ ಕೇಳಿಸ್ಕೊಂಡು ನೇರವಾಗಿ ಜನರ ಹತ್ರ ಮಾತಾಡುವಂತ ಮನುಷ್ಯ. ಕೇಳಿಸ್ಕೊತಾ ಇದ್ದೀರಾ? ನಾನು ನೀನು ಈಗ ನಿಲ್ಲುವಂತ ಜನರ ಜೊತೆ ವಾಯ್ಸ್ ಕೇಳಿಸ್ಕೊಂತೀವಲ್ಲ, ಆಗ ಆ ರೇಂಜಲ್ಲಿ ಇರ್ಲಿಲ್ಲ. ಯೆಹೋವ ದೇವರು ನೇರವಾಗಿ ಬಿಳಾಮ ಹತ್ರ ಮಾತಾಡ್ತಾ ಇದ್ದ. ಅದನ್ನ ಬಿಳಾಮ ಜನರಿಗೆ ಹೇಳ್ತಾ ಇದ್ದ. ಅಂತಹ ಪ್ರವಾದಿ ಪವರ್ಫುಲ್. ಜನರ ಹತ್ರ ನೋಡಿ ನಡುತ್ತಾ ಇದ್ರು. ದೇವರ ಸ್ವರವನ್ನ ನೇರವಾಗಿ ಕೇಳಿಸಿಕೊಳ್ಳುವಂತ ವ್ಯಕ್ತಿ ದೇವರು. ಯೆಹೋವ ದೇವರು, ಪವಿತ್ರಾತ್ಮ ದೇವರು ನಮ್ಮ ಹತ್ರ ಯಾವತ್ತೂ ಮಾತಾಡ್ತಾ ಇರ್ತಾರೆ. ನಮ್ಗೆ ಅದ್ರ ಬಗ್ಗೆ ಜ್ಞಾನ ಕೂಡ ಇರೋದಿಲ್ಲ. ಪ್ರವಾದಿ ಯೆಹೋವ ದೇವರು ಅಂತ ಮಾತಾಡುವಾಗ ನೇರವಾಗಿ ಕೇಳಿಸಿಕೊಳ್ಳುವಂತ ವ್ಯಕ್ತಿಗೆ ಇವತ್ತು ಏನೋ ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ. ದೇವರನ್ನ ಆತುಕೊಂಡಂತ, ದೇವರ ಆರಿಸಿಕೊಂಡಂತ ಜನರನ್ನ ಶಬ್ಸಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಅವನ್ನ ಸ್ಟಾಪ್ ಮಾಡಕ್ಕೆ ಯಾರು ಇಲ್ಲ, ಜನರು ಸುತ್ತಮುತ್ತಲಿಲ್ಲ. ಒಬ್ಬನೇ ಕುದುರೆ ಕತ್ತೆ ಮೇಲೆ ಹೋಗ್ತಾ ಇದ್ದಾನೆ. ದೇವರು ಕತ್ತೆಯನ್ನು ಉಪಯೋಗಿಸಿ ಅವನ ಹತ್ರ ಮಾತಾಡ್ದ. ಕೇಳಿಸ್ಕೊಂತ ಇದ್ದೀರಾ? ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಅರಸನಂತೆ ಪ್ರವೇಶ ಮಾಡ್ತಾ ಇದ್ದಾನೆ. ಹೋಸನ್ನ ಹೋಸನ್ನ ಅಂತ ಎಲ್ಲರೂ ಕೂಗ್ತಾ ಇದ್ದಾರೆ, ಚಪ್ಪಾಳೆ ಹೊಡಿತಾ ಇದ್ದಾರೆ. ಅಲ್ಲಿ ಕೆಲವು ಜನರಿಗೆ ಅದು ನೋಡಿದ್ರೆ ಅವರಿಗೆ ಏನಂತೀರ, ತಟ್ಕೊಳಕ್ ಆಗ್ಬೋದು. ಎಲ್ಲೆಲ್ಲಿ ಉರಿಬಾರ್ದೆಲ್ಲ ಉರಿತಾ ಐತೆ. ಸ್ವಾಮಿ ಏನ್ ನಿಮ್ ಜನರು ಹಿಂಗ್ ಅನಿಸ್ತಾ ಇದ್ದಾರೆ, ಬಾಯಿ ಮುಚ್ಚಂತ ಹೇಳೋರ್ನ. ನಾನು ಕೆಲವು ಸಭೆಗಳಲ್ಲಿ ಹೋದಾಗ ಏನ್ರಿ ಅಚ್ಚಷ್ಟು ಗಲಾಟೆ ಮಾಡ್ತಾರ್ರಿ, ಏನ್ರಿ ಅಚ್ಚಷ್ಟು ಚಪ್ಪಾಳೆ ಹೊಡಿತಾರ್ರಿ, ಏನ್ರಿ ಅಚ್ಚಷ್ಟು ಕ್ಯಾಕೆ ಹೊಡಿತಾರ್ರಿ ಅಂದ್ರೆ ನಿಮ್ಗೆ ಮಾಡಕ್ಕಾಗಲಿಲ್ಲ ಬಾಯಿ ಮುಚ್ಚಿರಿ, ಇಲ್ಲ ನೀವು ಚಪ್ಪಾಳೆ ಹೊಡಿದಂತ. ಯಾಕಂದ್ರೆ ಕಮ್ಮಿ ಮಾಡಕ್ ಆಗಲ್ಲ. ಏನ್ರಿ ಯಾವಾಗ ಅಲೆಗೆ ಅರಸ್ತೀರಿ ನೀವು? ನಿನಗೆ ಬಂದ್ರೆ ಅರಸು, ಇಲ್ಲ ಬಾಯಿ ಮುಚ್ಚು. ಇಲ್ಲಿ ಜನರಿಗೆ ಯೇಸು ಸ್ವಾಮಿನ ಹೋಸನ್ನ ಜನರು ಮೆಚ್ಕೊತಾ ಇದ್ದಾರೆ, ಜೈಕಾರ ಆಗ್ತಾ ಇದ್ದಾರೆ, ಬಟ್ಟೆಗಳನ್ನ ಹಾಸ್ತಾ ಇದ್ದಾರೆ, ಖರ್ಜೂರ ಗರಿಗಳನ್ನ ಹಾಕ್ತಾ ಇದ್ದಾರೆ. ಕೆಲವು ಒಂದು ಗುಂಪಿನ ಜನರಿಗೆ ಅದು ಸಹಿಸಕ್ ಆಗ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಏನ್ ಸ್ವಾಮಿ ಜನರನ್ನ ಬಾಯಿ ಮುಚ್ಚು ಅಂತ ಹೇಳೋದ್ರೆ, ಸ್ವಾಮಿ ಏನಂದ? ಅವರು ಬಾಯಿ ಮುಚ್ಚಿದ್ರೆ ಈ ಕಲ್ಲುಗಳು ಕೊಂಡಾಡ್ತವೆ. ನೀನು ಆ ಕೆಲಸ ಮಾಡಬೇಕು ಅಂತ ದೇವರನ್ನ ಇಟ್ಟಿದ್ದಾನೆ. ನೀನು ಮಾಡಿಲ್ಲ ಅಂದ್ರೆ ದೇವರು ಯಾರ ಮುಖಾಂತರ ಕೆಲಸ ಮಾಡಿಸ್ತಾನೆ. ಅದೇನು ದೊಡ್ಡ ಹಿರಿಮೆ, ಗರಿಮೆ, ಚಿಲುಮೆ, ಪಿಲುಮೆ ಅಂತ ಏನು ಇಲ್ಲ. ಎಕ್ಸ್ಟ್ರಾ ಬಿಲ್ಡಪ್ ಕೂಡ ಬೇಡ ದೇವ್ರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಕೆಲವು ಸಲ ನನ್ನ ಸೇವಕರು ಬಹಳ ಕಷ್ಟಪಟ್ಟು ನಮಗೋಸ್ಕರ ಕೈಯನ್ನು ಮಾಡಿ ಇಷ್ಟು ದೂರ ದೇವರು, ಅವೆಲ್ಲ ಏನಿಲ್ಲಮ್ಮ ದೇವರು ಅಂತ ಮುಚ್ಚಿಬಿಟ್ರೆ 3/6 ದೇವರನ್ನ ಕರ್ಕೊಂಡು ಬಾಯಿ ಮುಚ್ಚಿಕೊಂಡು ವಾಕ್ಯಗಳು ಅಷ್ಟೇ. ಭಯಂಕರ ಬಿಲ್ಡಪ್ ಕೊಡಬೇಡ. ಹಲ್ಲೆಲೂಯಾ. ಈ ಕಾರ್ಪೆಟ್ ನೀನ್ ಹಾಕಿಲ್ಲ ಅಂದ್ರೆ ಬೇರೆಯವ್ರು ಹಾಕ್ಸ್ತಾನೆ ಸ್ವಾಮಿ. ನೀನು ಈ ಸ್ಟೇಜ್ ಅಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ದೇವ್ರು ಕಲಿಸ್ತಾನೆ. ನೀನ್ ಅಲ್ಲಿ ಕುಂತು ಏನ್ ಕೆಲಸ ಮಾಡ್ಬೇಕು ಅಂತ ದೇವ್ರು ಹೇಳಿದ್ರೆ ಆ ಕೆಲಸ ದೇವ್ರು ನೀನ್ ಮಾಡಕ್ಕೆ ಕಡೆ ಮಾಡಿಸ್ತಾನೆ. ಅಲ್ಲಿ ಹೊರಗಡೆ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಆ ಕೆಲಸ ನೀನ್ ಮಾಡಲಿಲ್ಲ ಬೇರೆಯವ್ರು ಮಾಡಿಸ್ತಾನೆ. ಆದರೆ ನಿನಗೆ ಬರಬೇಕಾದ ಆಶೀರ್ವಾದ ನೀನ್ ಕಳ್ಕೊಳ್ತೀವಿ. ಇದು ಬಹಳ ಬಹಳ ಸತ್ಯ ಮಾತು. ದೇವರು ನಿನ್ನನ್ನು ಯಾವ ಸ್ಥಾನದಲ್ಲಿ ಇರಿಸಿದನೋ, ಇಲ್ಲಿ ಇರಿಸಿದಾನ, ಸಾಕ್ಷಿಯಾಗಿರು, ಪ್ರಾಮಾಣಿಕವಾಗಿರು, ತಗ್ಗಿಸಿಕೊಂಡು ಇರು. ಅಲ್ಲಿ ಇರಿಸಿದಾನ, ಪಾಸ್ಟರ್ ಬಿಟ್ಟು ಅಲ್ಲಿ ಇರಿಸಿದಾನ, ಅಲ್ಲಿ ಪ್ರಾಮಾಣಿಕವಾಗಿ, ಸಾಕ್ಷಿಯಾಗಿ, ತಗ್ಗಿಸಿಕೊಂಡು ಕೆಲಸ ಮಾಡು. ಕಾಣಿಕೆ ಹಿಡಿಯುವಂತ ಕೆಲಸ ಕೊಟ್ಟಿದ್ದಾರ, ಅಶರಿಂಗ್ ಕೆಲಸ ಕೊಟ್ಟಿದ್ದಾರ, ಅಡಿಗೆ ಮಾಡುವಂತ ಕೆಲಸ ಕೊಟ್ಟಿದ್ದಾರ, ಬಾತ್ರೂಮ್ಸ್ ತೊಳೆಯುವಂತ ಕೆಲಸ ಮಾಡಿದಾರ, ಚಪ್ಪಲಿ ಸ್ಟ್ಯಾಂಡ್ ಮೇಂಟೈನ್ ಮಾಡುವಂತ ಕೆಲಸ ಮಾಡಿದಾರ. ದೇವರು ನನ್ನ ಯಾವ ಸ್ಥಳದಲ್ಲಿ ಸೇರನೋ ಅಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀನ್ ಚೇಸೆಗೆ ಪೋ ಅಂದ್ರೆ ಸಟಗಣ್ಣ ಬಂದು ಬಿಡ್ತಾರಂತ ದೇವರು ಬೇರೆ ಯಾರಿಗಾದ್ರೂ ಆ ಕೆಲಸ ಮಾಡಿಸ್ತಾನೆ. ನಿನಗೆ ಬರಬೇಕಾದ ಆಶೀರ್ವಾದ ನೀನ್ ಕಳ್ಕೊಳ್ತಾ ಇದ್ದೀವಿ. ಒಂದು ಸಲ ಒಂದು ಬೈಬಲ್ ಕಾಲೇಜ್ ಅಲ್ಲಿ ನಾನು ಹೇಳಿದಂಗೆ ಮತ್ತೊಮ್ಮೆ ಹೇಳ್ತೀನಿ, ಜ್ಞಾಪಕ ಇಲ್ಲ ಅಂದ್ರೆ, ಒಂದು ಬೈಬಲ್ ಕಾಲೇಜು ಬ್ಯಾಂಗ್ಳೂರಿನ ಹೊರಗಡೆ ಪಟ್ಟಣದಲ್ಲಿ
ಸಿಕಿಂದ್ರಾಬಾದ್ ಆ ಪ್ರಾಂತ ಜ್ಞಾಪಕ ಇಲ್ಲ. ಒಂದು ಬೈಬಲ್ ಕಾಲೇಜ್ 40ರಿಂದ 50 ಜನ ಮಕ್ಕಳಿಗೆ ಬೈಬಲ್ ಬಗ್ಗೆ ಉಪದೇಶ ಮಾಡಬೇಕು. 40ರಿಂದ 50 ಮಂದಿ ಮಕ್ಕಳಿಗೆ ಬೈಬಲ್ ಬಗ್ಗೆ ಉಪದೇಶ ಮಾಡಬೇಕು. ಲೆಕ್ಚರರ್ಸ್ ಯಾವಾಗಲೂ ಇರ್ತಾರೆ, ಅವ್ರನ್ನ ಕೇಳಿಸ್ಕೊಂಡು ಸ್ವಲ್ಪ ಹೊರಗಿಂದ ಕರೆಸ್ತಾರೆ. ಅವಾಗ ದಿನ ಬಿರಿಯಾನಿ ತಿಂದ್ರೆ ರುಚಿ ಬರಂಗಿಲ್ಲ ಅಂತ ಅನ್ನ ಸಾಂಬಾರು ತಿನ್ನಕ್ಕೆ, ಹೋಳಿಗೆ ಊಟ ತಿನ್ಸಕ್ಕೆ ಬೇರೆಯವ್ರ ಕರ್ಕೊಂಡ್ ಬರ್ತಾರೆ. ಇಬ್ಬರು ದೇವ್ರ ಸೇವಕರು ಬಂದು ವಾಕ್ಯ ಹೇಳಕ್ಕೆ. ಎಲ್ಲಿಗೆ ಹೋಗಂತ ಸುಮ್ಮನೆ ಹೇಳಂತೀರ. ಎಲ್ಲಿ ಬಂದ್ರು ಅವರು? ಬೈಬಲ್ ಕಾಲೇಜಿಗೆ ಬಂದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಸೆಷನ್ ಪ್ರಾರಂಭ ಆಗುತ್ತೆ. ಎಲ್ಲರೂ ವೇಟ್ ಮಾಡ್ತಾ ಇದಾರೆ, ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ. ಸಾಯಂಕಾಲ 7:30-8 ಗಂಟೆಗೆ ಆ ಕ್ಯಾಂಪಸ್ ಅಲ್ಲಿ, ಆ ಜಾಗದಲ್ಲಿ ಒಂದು ರೀತಿಯ ಗಜಿಬಿಜಿ ಸೌಂಡ್ ಬರ್ತಾ ಇದೆ. ಏನ್ ಬರ್ತಾ ಇದೆ ಅಂತಂದ್ರೆ, ಅಲ್ಲಿ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ದಾರೆ, ಅಂತ ಇದ್ದಾರೆ. ಯಾವಾಗ ಏನ್ ವಾಂತಿ ಬಂತಪ್ಪ ಅಂತಂದ್ರೆ, ಅಲ್ಲಿರೋ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಅಲ್ಲಿ 8ರಿಂದ 10 ವಾಶ್ರೂಮ್ಸ್ ಇದಾವೆ, ಬಾತ್ರೂಮ್ ಟಾಯ್ಲೆಟ್ ಹೇಳ್ತೀವಲ್ಲ, ಅದು ಡ್ರೈನೇಜ್ ಬ್ಲಾಕ್ ಆಗಿ ಓವರ್ಫ್ಲೋ ಆಗಿ ತುಂಬಿ ಹೊರಗಡೆ ಸೋರ್ತಾ ಇದೆ. ಗಲೀಜು ನೋಡಿದ್ರೆ ನಾವು ರೋಡಲ್ಲಿ ನೋಡ್ತಿರ್ತೀವಲ್ಲ, ನಮ್ಮ ಬೆಳಗ್ಗೆ ಬಹಳ ಕಾಮನ್. ಎಲ್ಲಿ ಕೂತಿರುತ್ತೆ ಹೌದಾ ಅಂತಂದ್ರೆ ಏನು, ಐ ಡೋಂಟ್ ನೋ. ನಿಮ್ಮ ದೇಶದಲ್ಲಿ ಆಗಿಲ್ಲಮ್ಮ, ನಮ್ಮ ಮನೆಗೆಲ್ಲ ಅಂತ ಆಗ್ತಾವ. ಅವಾಗ ಬಂದು ತೆಗೆದು ಕ್ಲೀನ್ ಮಾಡ್ತಾರೆ. ನೀವೆಲ್ಲ ಹೆಂಗ್ ಇಲ್ಲ, ಡ್ರೈನೇಜ್ ಅಲ್ಲಿ ಯಾವನು ಒಳಗೆ ಹೋಗಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಫುಲ್ ಆಗ್ತವೆ, ರಿವರ್ಸ್ ಬರ್ತಾ ಇದೆ. ಗಲೀಜು ದೊಡ್ಡ ಕಮೋಷನ್ ಅಂತ ಗಲಿಬಿಲಿ. ಆಯ್ತು, ಯಾವನ ಕಂಟ್ರೋಲ್ ಮಾಡಿಕೊಂಡ್ರು, ಎಲ್ಲೋ ಏನೋ ಗೊತ್ತಿಲ್ಲ, ಖರ್ಚು ಎಲ್ಲ ಮಕ್ಕೊಂಡ್ಬಿಟ್ರು. ಬೆಳಗಿನ ಜಾವ ಯಾವನೇ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಈ ಬೆಳಿಗ್ಗೆ ಯಾವಾಗನ್ನ ಕಂಟ್ರೋಲ್ ಮಾಡು. ನೆಕ್ಸ್ಟ್ ಇನ್ಕಮಿಂಗ್ ಇದ್ರೆ ಔಟ್ ಗೋಯಿಂಗ್ ಇರ್ಲೇಬೇಕಿಲ್ಲ. ಇಲ್ಲಾಂದ್ರೆ ಸಿಮ್ ಕಾರ್ಡ್ ಡೆಡ್. ಈಗ ಇನ್ಕಮಿಂಗ್ ಆಗಿದೆ, ಔಟ್ ಗೋಯಿಂಗ್ ಈ ಮಕ್ಕಳಿಗೆ ತಿಂಗಳ ಶುರುವಾಯಿತು. ಅದಕ್ಕಿಂತ ಮುಂಚೆ 3:30 ಗಂಟೆಗೆ ಅಲ್ಲಿ ಮತ್ತೆ ಸ್ವಲ್ಪ ಗಲಿಬಿಲಿ ಆಗ್ತದೆ. 5 ಗಂಟೆಗೆ 3:30 ಗಂಟೆ ಗಲಿಬಿಲಿ ಆಗ್ತಾ ಇದೆ. ಏನು ಗಲಿಬಿಲಿ? ಯಾರು ಏನೋ ಶಬ್ದ. ಅಲ್ಲಿ ಇಬ್ಬರು ಲೇಬರರ್ಸ್ ಬಂದು, ಲೇಬರರ್ಸ್ ಅಂದ್ರೆ ಡ್ರೈನೇಜ್ ಕ್ಲೀನ್ ಮಾಡಿ, ಅದು ಗವರ್ಮೆಂಟ್ ವಿರುದ್ಧವಾಗಿದ್ದೀವ, ಅದು ಮಾಡಬಾರದು, ಮಲ ಹೊರುವಂತ ಪದ್ಧತಿ ಇಲ್ಲ, ಜೈಲಿಗೆ ಹಾಕ್ಬಿಡ್ತಾರೆ. ಇಬ್ಬರು ಲೇಬರರ್ಸ್ ಬಂದು ಬಕೆಟ್ಗಳಿಂದ ತುಂಬಿದಂತ ಕುಣಿನ ತೆಗೆದು ಹೊರಗಡೆ ಒಬ್ರು ತುಂಬಿಸ್ಕೊಟ್ರೆ, ಒಬ್ರು ತಗೊಂಡೋಗಿ ಚೆಲ್ತಾ ಇದ್ದಾರೆ. ಇಬ್ಬರು ಕೂಲಿ ಆಳುಗಳು ಬಂದು 3:30ಯಿಂದ 5:30ವರೆಗೆ ಬಕೆಟ್ಗಳಿಂದ ತಗೊಂಡು, ಬಕೆಟ್ ಯಾವುದೋ ತಗೊಂಡು ಚೆಲ್ಲಿ ಆ ಪಿಟ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ ಚೆಲ್ಲಿದ್ದು ಆ ಕಡೆ ಹೋಗಿದ್ದೆಲ್ಲ ಇದೆ. ಬೆಳಿಗ್ಗೆ ಬಂದು ಎಲ್ಲ ನೋಡ್ತಾ ಇದ್ದಾರೆ. ఓకే నా ప్రిన్సిపల్ చాలా మంచోడు, మా కోసం చాలా ఏం మంచోడు, ఈరోజు వాళ్ళు పెద్దోళ్ళు వస్తారు అంత తెలియకూడదని ఇట్లా చేసినాడే ಅಂತ ಇನ್ನೊಬ್ಬನ ಕುಂಗಿದಾಸ. ಒಟ್ಟು ನಮ್ಮ ಪ್ರಿನ್ಸಿಪಲ್ ಒಳ್ಳೆಯವನು, ನಮಗೆಲ್ಲ ಕ್ಲೀನ್ ಮಾಡ್ಕೊಂಡು ಹಲ್ಲೆಲ್ಲೂ ಯಾಕೆ ಇವರು ಕಲ್ಕಸ್ತಾ ಮುಗಿಸ್ಕೊಂಡು ಬಂದ್ರು. 8 ಗಂಟೆಗೆ ಬಂದು ನೀಟಾಗಿ ಸ್ನಾನ ಮಾಡ್ಕೊಂಡು ಪರ್ಫ್ಯೂಮ್ ಮಾಡ್ಕೊಂಡು ಬೈಬಲ್ ಕಾಲಿಂದ ಹಲ್ಲೆಲೂಯಾ ಅಂದ್ರು. ಆ ಪ್ರಿನ್ಸಿಪಲ್, ಆ ಗೆಸ್ಟ್ ಸ್ಪೀಕರ್ಸ್ ಬಂದಿರಲ್ಲ, ಪ್ರೊಫೆಸರ್ಸ್, ಬೇರೆ ಕಡೆಯಿಂದ ಪ್ರೊಫೆಸರ್ಸ್ ಅವ್ರಿಗೆ ಪಾಠ ಮಾಡೋದ್ರಲ್ಲ, ಅವ್ರನ್ನ ಕರ್ಕೊಂಡ್ ಬಂದು ಕುಂದಿರಿಸಿ ಅವ್ರ ಟೈ ಶೂ ಎಲ್ಲ ಕಟ್ಕೊಂಡು ಬಂದು, ಇವತ್ತು ಇವರು ಈ 2 days ನಿಮಗೆ ಬೈಬಲ್ ಬಗ್ಗೆ, ಹಿಬ್ರೂ ಗ್ರೀಕ್ ಬಗ್ಗೆ, ಲ್ಯಾಂಗ್ವೇಜ್ ಇಂಗ್ಲಿಷ್ ಕನ್ನಡ ಹಿಂಗ್ ಹೇಳ್ತೀವೋ ಅದ ಹಿಬ್ರೂ ಗ್ರೀಕ್ ಬಗ್ಗೆ ನಿಮಗೆ ಹೆಚ್ಚಿನ ಜ್ಞಾನ ಕೊಡ್ತಾರೆ. ಬಹಳಷ್ಟು ಕಲ್ತಿದ್ದಾರೆ ಅವರು. ಎಲ್ಲ ಚಪ್ಪಾಳೆ ತಟ್ಟಿ ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿದ್ರು. ಮೊದಲನೇ ಮನುಷ್ಯ ಬಂದು ದೇವರ ವಾಕ್ಯ ಸ್ಟಾರ್ಟ್ ಮಾಡಿ ದೇವರ ಸೇವೆ ಮಾಡುವಂತ ಜನರಿಗೆ ಅಥವಾ ದೇವ ಸೇವಕನಿಗೆ ಇರಬೇಕಾದಂತ ಪ್ರಮುಖವಾದ ಗುಣಲಕ್ಷಣ, ದೇವರ ಸೇವಕನಾಗುವವನಿಗೆ ಬೇಕಾದಂತ ಫಸ್ಟ್ ಕ್ವಾಲಿಟಿ ಅಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಳ್ಳಬೇಕು. ಎಷ್ಟು ಜನ ತಗ್ಗಿಸಿಕೊಂಡಿದ್ದೀರಿ? ಎಲ್ಲ 40 ಕೈಗಳ ಮೇಲೆ ಬಂದು. ಎಷ್ಟು ಜನ ತಗ್ಗಿಸ್ಕೊಂಡ್ರೆ? ನಾವೆಲ್ಲರೂ ತಗ್ಗಿಸ್ಕೊಂಡು ನಾವು ದೇವರ ಸೇವೆಗೆ ಬಂದೀವಿ ಅಂತ ಹೇಳಿದ್ರು. ಅದಾದ ಮೇಲೆ ಸೆಷನ್ಸ್ ಎಲ್ಲ ಮುಗೀತು. ಲಾಸ್ಟ್ ಡೇ ಅವ್ರನ್ನ ಹಾನರ್ ಮಾಡುವಂತ ಟೈಮ್ ಬಂತು. ಬಹಳ ಬಂದು ಪಾಠ ಮಾಡಿದ್ದಾರೆ. ಅವರ ಜ್ಞಾನಕ್ಕೆ ಇವರೆಲ್ಲ ಫುಲ್ ಫ್ಲಾಟ್ ಆದ್ರು. ಎಂಥ ಮೇಧಾವಿಗಳು, ಎಂಥ ಜ್ಞಾನ.
ಅವ್ರಿಗೆ ಬಿಟ್ಟು ಹೋಗ್ಬೇಡ್ರಿ ಸರ್, ಇನ್ನೊಂದು 2 days ತಗೊಳ್ರಿ ಅನ್ನುವಂತ ರೇಂಜ್ ಅಲ್ಲಿ ಪಾಠ ಮಾಡಿದ್ರು ಅವ್ರು. ಅದೆಲ್ಲ ಆದ್ಮೇಲೆ ಅವರಿಗೆಲ್ಲ ಬುಕ್ಕೆ ಶಾಲ್ ಎಲ್ಲ ಕೊಟ್ಟ ಮೇಲೆ, ಗಿಫ್ಟ್ ಎಲ್ಲ ಕೊಟ್ಟ ಮೇಲೆ ಅಲ್ಲಿರುವಂತ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಮಕ್ಕಳೇ ಸೆಷನ್ ಸ್ಟಾರ್ಟ್ ಆಗಿನ ಮುಂಚೆ 3:30 ಗಂಟೆಗೆ ನಿಮಗೆ ಕೆಲವು ಬಕೆಟ್ಗಳ ಶಬ್ದ ಕೇಳಿಸ್ತಲ್ಲ, ಅವ್ರನ್ನ ಯಾರು ಮಾಡ್ತೀವಿ ನಿಲುಬಳಿಂದಿ ಏನು ಶಬ್ದ ಅಂತ ನಿಮ್ಗೆ ಗೊತ್ತಾಯ್ತಾ? ಇಲ್ಲ ಸರ್, ನಮ್ಗೆ ಸ್ವಲ್ಪ ಡ್ರೈನೇಜ್ ಪ್ರಾಬ್ಲಮ್ ಆಗಿತ್ತು, ಲೇಬರರ್ಸ್ ಬಂದು ಕ್ಲೀನ್ ಮಾಡಿದ್ರು. ಆ ಲೇಬರರ್ಸ್ ಯಾರು ಅಲ್ಲಪ್ಪ, ನಾನು ಮತ್ತೆ ನಮ್ಮ ಜೊತೆ ಸಹೋದರ. ಯಾರು ಹೊರಗಡೆಯಿಂದ ಬಂದಿದ್ರು ಅವರಿಗೆ ಗಲಿಬಿಲಿ ಗೊತ್ತಾಯ್ತು, ಪ್ರಿನ್ಸಿಪಲ್ ಬಹಳ ದೂರ ಇದ್ದಾರೆ, ರೀಚ್ ಆಗುವಂತ ಸನ್ನಿವೇಶ ಇಲ್ಲ. ಅವ್ರು ಸುಮ್ಮನೆ ಇದ್ರು. 3:30 ಗಂಟೆಗೆ ತಲೆ ಟವಲ್ ಕಟ್ಕೊಂಡು ಲುಂಗಿ ಕಟ್ಕೊಂಡು ಬಂದು ಆ ಸೆಪ್ಟಿಕ್ ಟ್ಯಾಂಕ್ ನ ತೆಗೆದು ಖಾಲಿ ಮಾಡಿ ಬೆಳಿಗ್ಗೆ ಡ್ರೆಸ್ ಹಾಕೊಂಡು ಬಂದು ದೇವರ ವಾಕ್ಯವನ್ನು ಬೋಧಿಸಿದ್ರು. ಎಡ್ವರ್ಡ್ ವಿಲಿಯಮ್ಸ್, ಬೇರೆ ಯಾರು ಅಲ್ಲ, ಎಡ್ವರ್ಡ್ ವಿಲಿಯಮ್ಸ್. ಯೂಟ್ಯೂಬ್ ಅಲ್ಲಿ ಬಹಳ ಬರುತ್ತೆ, ಬಳ್ಳಾರಿ ಬಹಳ ಸಲ ಬಂದಿದ್ದಾರೆ. ಪ್ರಿಯ ದೇವರ ಜನರೇ, ಇವತ್ತು ದೇವರ ಸೇವೆಯನ್ನು ಏನೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದಾದ್ರೆ ಬಹಳ ತಪ್ಪು. ಆತ್ಮೀಕ ಗರ್ವ ನಮ್ಮನ್ನ ಆಳಬಾರದು. ಅದು ಇಂಗ್ಲಿಷ್ ಅಲ್ಲಿ ಸ್ಪಿರಿಚುವಲ್ ಪ್ರೈಡ್ ಅಂತ ಹೇಳ್ತಾರೆ. ನನಗೆ ಯಾಕೆ ಜನರು ಆ ಗರ್ವ ಪಟ್ಟಂತ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಇವತ್ತು ನಿಜವಾಗ್ಲೂ ಕೆಲವೊಬ್ಬರಿಗೆ ಒಂದು ಜ್ಞಾನ ಇರುತ್ತೆ, ಕೆಲವೊಬ್ಬರಿಗೆ ಕೆಲವು ಜ್ಞಾನ ಇರುತ್ತೆ, ಬೇಡ ಹೇಳೋದು ಬೇಡ ಮತ್ತೆ ಪರ್ಸನಲ್ ಆಗುತ್ತೆ. ನಾನು ಹಿಂಗ್ ಬಂದ್ರೇನೆ ನಾನು ದೇವರ ಸೇವಕ ಅನ್ನುವಂಥ ಫೀಲಿಂಗ್, ನಾನು ಹಿಂಗಿದ್ರೇನೆ ದೇವರ ಸೇವಕ ಅಂತ ಫೀಲಿಂಗ್, ನಾನು ಈ ತರ ವರ್ತನೆ ಮಾಡಿದ್ರನ್ನೇ ದೇವರ ರಾಜ್ಯದಲ್ಲಿ ಸ್ವಾಮಿ ನಿಮ್ಮಲ್ಲಿ ಅತೀ ಅಲ್ಪನನ್ನ ನಾನು ಬಹಳ ಶ್ರೇಷ್ಠ ಅಂತ ಪರಿಗಣಿಸ್ತೀನಿ ಅಂತ. ಜ್ಞಾನ ಬಹಳ ಐತೆ ನಿನಗೆ, ದೇವ್ರ ನಾಮಕ್ಕೆ ಸ್ತೋತ್ರ. ಈ ಚರ್ಚ್ ಎಲ್ಲಾ ಮೇಂಟೈನ್ ಮಾಡಕ್ಕೆ ನಿಮಗೆ ಕೆಪಾಸಿಟಿ ಕೊಟ್ಟಾನ, ದೇವ್ರ ನಾಮಕ್ಕೆ ಸ್ತೋತ್ರ. ವಾರ್ತೆಗಳನ್ನು ನುಡಿಸುವಂತ ಸಾಮರ್ಥ್ಯ ಕೊಟ್ಟಿದ್ದಾನ ದೇವ್ರ ನಮ್ಗೆ. ಇವತ್ತು ಆ ಗುರು ಬ್ರದರ್ ಹಾಡುವಾಗ ಅವ್ರು ಯಾವಾಗ ಒಂದು ಆಲಾಪನೆ ತಗೊಂಡ ತಕ್ಷಣ ಇಕೋನ ರಿವರ್ಬ್ ಕೊಟ್ರಿ, ಎಷ್ಟು ಸುಂದರವಾಗಿ ಕೇಳಿಸ್ತು. ಅಲ್ಲಿವರೆಗೂ ಫ್ಲಾಟ್ ಇತ್ತು. ಯಾವಾಗ ಅವರು ಹಾಡು ಶುರು ಮಾಡಿದ ತಕ್ಷಣ ಆ ರಿವರ್ಬ್ ಸೌಂಡ್ ಮತ್ತು ಮನಸ್ಸಿಗೆ ಖುಷಿ ಆಯ್ತು. ದೇವರ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಮಗನಿಗೆ. ಅರ್ಥಕ್ಕೆ ಹೇಳೋದು, ದೇವರ ಮನೆಯಲ್ಲಿ ದೇವರು ನಿನಗೆ ಯಾವ ಸಾಮರ್ಥ್ಯ ಕೊಟ್ಟಿದ್ದಾನೆ. ಕಸ ಬಳಿಯದ ಪ್ರಾಮಾಣಿಕವಾಗಿ ಮಾಡಿ, ವಾಶ್ರೂಮ್ ಕ್ಲೀನ್ ಮಾಡೋದ ಪ್ರಾಮಾಣಿಕವಾಗಿ ಮಾಡು, ಚಪ್ಪಲಿ ಸ್ಟ್ಯಾಂಡ್ ಮೇಂಟೈನ್ ಮಾಡೋದ ಪ್ರಾಮಾಣಿಕವಾಗಿ ಮಾಡು, ವೆಹಿಕಲ್ಸ್ ಪಾರ್ಕಿಂಗ್ ಪ್ರಾಮಾಣಿಕವಾಗಿ ಮಾಡು. ದೇವರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಗರ್ವ ಪಟ್ಟುಕೊಳ್ಳೋಕೆ ನಿಮಗೆ ಆಸ್ಪದನೆ. ನನ್ನ ಟಾಪಿಕ್ ಬೇರೆ ಎಲ್ಲೋ ಹೋಗ್ತಾ ಇದ್ದೀನಿ. ಒಂದು ಸಲ ಒಬ್ಬ ದೇವರ ಸೇವಕರು ಬಂದಿದ್ರು, ಅವ್ರನ್ನ ನಾನು ಭೇಟಿ ಮಾಡಕ್ಕೆ ಅಂತೇಳಿ, ಅವ್ರು ನನ್ನ ಭೇಟಿ ಮಾಡ್ಬೇಕಂತ ಆಲೋಚನೆ ಹೇಳಿ ನನಗೆ ಹೇಳಿ ಕಳಿಸಿದ್ರು. ನಾನು ನಿಮ್ಮನ್ನು ಮಾತಾಡ್ಸ್ಬೇಕು ಬನ್ರಿ ಅಂತೇಳಿ ರಾಯಲ್ ಫೋರ್ಟ್ ಅಲ್ಲಿ ಇದ್ರು. ನಾನು ನನ್ನ ಹೆಂಡತಿ ಬೆಳಿಗ್ಗೆ ಹೋದ್ವಿ, ನಮಗೆ ಅಪಾಯಿಂಟ್ಮೆಂಟ್ ಅವ್ರು ಬೆಳಿಗ್ಗೆ 8:30 ಕೊಟ್ಟರು, ನೀವು ಬರಬೇಕು, ನಮ್ಮ ಜೊತೆ ನೀವು ಟಿಫನ್ ಮಾಡಬೇಕು ಅಂತ. ಆಯ್ತು ಸರ್ ಬರ್ತೀವಿ ಅಂತೇಳಿ 8 ಗಂಟೆಗೆ ಹೋಗಿ ಕೂತ್ಕೊಂಡಿದ್ವಿ. ಅವ್ರು ಹೇಳಿದ್ವಿ 8 ಗಂಟೆ 5 ನಿಮಿಷಕ್ಕೆ. ಟೈಮ್ ಮನುಷ್ಯ ಮಿಲ್ಟ್ರಿ 8:05 ಟೈಮ್ ಕೊಟ್ಟಿದ್ದಾರೆ. ನನಗೆ ಫೋನ್ ಮಾಡಿ, ಅಯ್ಯಗಾರ್ ಚಪ್ಪಿನಾರು 8:05 ಗಂಟೆ మీరు ఉండాలి, ನಾನು 8 ಗಂಟೆಗೆ ಅಲ್ಲಿ ಬಂದೀನಿ ಸರ್. ಒಬ್ಬ ಹುಡುಗ ಕರಿ ಬೈಬಲ್ ಹಿಡ್ಕೊಂಡು, ಕರೀದು ಕವರ್ನ ಬೈಬಲ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ನಿಂತ್ಕೊಂಡು ನಾವು ಬಂದ ಕೂಡಲೇ మీరు ಫ್ರಾನ್ಸಿಸ್ ಗಾರ ಅಂದ. ಅವನಯ್ಯ ಪ್ರಿನ್ಸಿಪಲ್ ಸರ್, ಪ್ರಿನ್ಸಿಪಲ್ ಅಯ್ಯಗಾರು ಅಲ್ಲಪ್ಪ, ನನ್ನ పంతులు గారు, ನನ್ನ ಟೀಚರು ಅಯ್ಯಗಾರು ಅಲ್ಲ, ನನ್ನ పంతులు ಅಂದರೆ ఏమో ఇంటికి దేవుని సేవకులు రండి సార్. అదే అయ్యగారు చెప్పారు మీరు వస్తారని, నేను బెంగపెట్టి కాస్తున్నానండి, నాకు ಕಾಯ್ತಿದೆ ನಿಮಗೋಸ್ಕರ. ಯಾವಾಗಿಂದ ಕಾಯ್ತಾನೆ ಗೊತ್ತಾತ? 7:30 ಕಾಯ್ತಾ ಇದ್ದಾನೆ. ನಾವು ಬಳ್ಳಾರಿಯವರು 8 ಗಂಟೆಗೆ ಹೋಗಿದ್ವಿ. ಆ ಹುಡುಗ 7:30 ಫ್ರಾನ್ಸಿಸ್ ನೋಡಿಲ್ಲ ಅಂತ. ಅಲ್ಲಿ ಒಳಗೆ ಅವ್ರು ಹೇಳಿದ್ರೆ ಫ್ರಾನ್ಸಿಸ್ ಅಂತ ಬರ್ತಾನೆ, ಅವ್ರು ಹೇಳ್ತಿ ಬರ್ತಾರೆ, ಒಳಗೆ ಕಳ್ಸೋ ಅಂತ ಹೇಳಿದಾರೆ ಅಷ್ಟೇ. ನನಗೋಸ್ಕರ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು, ಬೈಬಲ್ ಕೈಯಲ್ಲಿ ಹಿಡ್ಕೋ ಅವಶ್ಯಕತೆ ಇಲ್ಲ. ರಾಯಲ್ ಫೋರ್ಟ್ ಹೋಟೆಲ್ ಅಲ್ಲಿ VIP ಸೂಟ್ ಗೊತ್ತಿದ್ದರೆ ಗೊತ್ತಿರುತ್ತದು. ಮಾಮೂಲು ಲಾಡ್ಜ್ ರೂಮ್ ಅಲ್ಲ, ಅದರಲ್ಲಿ VIP ಸೂಟ್ ಅಂತ ಒಂದಿಷ್ಟು ರೂಮ್ ಇರುತ್ತೆ ಅವರಿಗೆ, ಗೆಸ್ಟ್ ರೂಮ್ ಅದು ಇದು ಅಂತೇಳಿ. ಅದರಲ್ಲಿ ಹೊರಗಡೆ ನಿಂತ್ಕೊಂಡಿದ್ದಾನೆ ಬೈಬಲ್ ಹಿಡ್ಕೊಂಡು. ನಾವು ಬಂದು ಕೂಡ ಪ್ರೈಸ್ ಲಾರ್ಡ್ ಸರ್ 7:30 ಕಾಯ್ತಾ ಇದ್ದಾನೆ. ಆಯ್ತು 8 ಒಳಗಡೆ ಹೋದ್ವಿ. ನಮ್ದೆಲ್ಲ ನಾವು ಮಾತಾಡೋವರೆಗೂ ಟಿಫನ್ ಇಡ್ಲಿ, ಅಯ್ಯಗಾರು ಚಟ್ನಿ, ಅಯ್ಯಗಾರು ಸಾಂಬಾರ್ ಬರ್ತಾನ. ಹಿಂಗ ಗಾಬರಿ ಹುಡುಗ ಮಾಡಿದ್ರು ನೋಡಿ. ಇದನ್ನ ಎಸ್ಬಿಟ್ಟಲ್ಲಿ 50 ಅಂತ ನೀರು ಹಿಂಗೆ ಹೋಗಿದ್ರೆ ತೆಗೆದು ಕ್ಯಾಪಲ್ಲಿ ಬಾಯಿ ಸುರಿತಾನೆ. ಗೊತ್ತಿಲ್ಲ ನನಗೆ ಅಂತಾನ. ಎಲ್ಲ ಆದ್ಮೇಲೆ ಅವರೆಲ್ಲ ಮೀಟಿಂಗ್ ಎಲ್ಲ ನಾವೇನ್ ಮಾತಾಡ್ಬೇಕು ಮಾತಾಡಿದ್ರೆ ಹೊರಗಡೆ ಬರುವಾಗ
ದೇವರ ಸೇವಕರು ನನ್ನ ಬಿಡಕ್ಕೆ ಅಂತ ಬಾಗಿಲವರೆಗೆ ಬಂದ್ರು. ಬಂದು ಕೂಡಲೇ మన ತಮ್ಮನೇಂಡಿ ನಾನು చూಸ್ತೀನಿ ಸರ್, ನಿಮ್ಮ ತಮ್ಮನೇ ನೋಡಿದ್ರೆ ನನಗೆ ಗಾಬರಿ ಆಯ್ತು, ನನಗೆ ಎಷ್ಟು ಏನ್ ಪಂಚಾಯಿಸ್ತಾವ್ರ ನೀವು ಅಂತ ಅವ್ರನ್ನ ಕೇಳಿದ್ರೆ, ನನ್ನ ಎದುರಿಗೆ ದೇವ್ರ ಸೇವಕರು, ಚೆನ್ನಾಗಿ ಕೇಳಿಸ್ಕೊಳ್ರಿ, ಏನ್ ಪಂಚಾಯಿಸ್ತಾವ ಬಾಬು ನೀವು ಅಂತ ಕೇಳಿದ್ರೆ, ನೇನಂಡಿ ಆಕ್ಸೆಂಚರ್ ಟೀಮ್ ಲೀಡರ್ ಅಂಡಿ ಅಂತ. ನಿಮ್ಗೆ ಅರ್ಥ ಆಗ್ತದೆ ಗೊತ್ತಿಲ್ಲ. ಆಕ್ಸೆಂಚರ್ ಅಂತ ಒಂದು ಸಾಫ್ಟ್ವೇರ್ ಕಂಪನಿ ಇದೆ. ಅದ್ರಲ್ಲಿ ಮಾಮೂಲು ಕೆಲಸ ಮಾಡೋರಿಗೆ ಜಗ್ಗಿ ಸಂಬಳ ಇರುತ್ತೆ. ಅಂತ ಮಾಮೂಲು ಕೆಲಸ ಮಾಡೋರಿಗೆ ಲೀಡರ್, ಟೀಮ್ ಲೀಡರ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ 2.5 ಲಕ್ಷ ಸಂಬಳ ಹುಡುಗ. ಎಷ್ಟು ಸೊನ್ನೆ ಬರ್ತೋ ಆಮೇಲೆ ನೋಡ್ಕೊಂತೀನಿ. 2 ಲಕ್ಷ ಸಂಬಳ తమ్ముడు ఇప్పుడు ಬೆಂಚ್ లో ఉన్నాడు ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಅವನಿಗೆ ಅಲಾಟ್ ಆಗಬೇಕು. ಫುಲ್ ಸ್ಯಾಲರಿ ಕೊಡ್ತಾರೆ, ನೆಕ್ಸ್ಟ್ ಪ್ರಾಜೆಕ್ಟ್ ಅಲಾಟ್ ಆಗಬೇಕು. ಅಲ್ಲಿ ಅವನ ಸುಮ್ಮನೆ ಮನೆ ಕುಂತು ಏನ್ ಮಾಡಿ, ನಾನಾಗಿದ್ರೆ ನಮ್ಮ ಊರಿಗೆ ಹೋಗ್ಬಿಟ್ಟು ನೀನ್ ಸಾಫ್ಟ್ವೇರ್ ನೀ, ನೀನ್ ಟೀಮ್ ಲೀಡರ್ ನೀ, ಡ್ರಿಂಕ್ ಅಂತ ಆಪಲ್ ಫೋನ್ ಇಟ್ಕೊಂಡೆ ಹೋಗ್ಲಿಲ್ಲ. ಅವ್ನು ಏನಿಲ್ಲ ಅಂತ ಈಟಾಗಲ್ಲ, ಮೊಬೈಲ್ ಇಟ್ಕೊಂಡಾಗ ಸಿಮ್ ಇರಂಗಿಲ್ಲ, ಸಿಮ್ ಇದ್ರೆ ಟಾಕ್ ಟೈಮ್ ಇರಂಗಿಲ್ಲ, ಟಾಕ್ ಟೈಮ್ ಇದ್ರೆ ಸಿಮ್ ಇರಂಗಿಲ್ಲ. ಹಂಗ ಬಿಲ್ಟಪ್ ನಮ್ಮ ಬೀದಿ ಬೀದಿ. ಪ್ರಿಯ ದೇವಚಂದ್ರೆ, ಆ ಹುಡುಗ ತನ್ನ ತಗ್ಗಿಸ್ 6 ದೇಶಗಳಿಗೆ ಹೋಗಿ ಬಂದಾನೆ. 6 ದೇಶಗಳಿಗೆ ಹೋಗಿ ಕೆಲಸ ಮಾಡಿ ಬಂದಾನೆ. ಆ ಸೇವಕರ ಹತ್ರ ಒಬ್ಬ ಸರ್ವೆಂಟ್ ತರ ಕೆಲಸ. ನಾನು ಮಾಮೂಲು ಟೀಚರ್ ಬಳಿ ಬಂತು, ನಾನು ನಂದು ಪ್ಲೇಟ್ ತಗೊಂಡಾಗ ಅಲ್ಲಿ ಇರ್ತದೆ ನನಗೆ. ಆಮೇಲೆ ಅಂದ್ರೆ ನಾನು ತಪ್ಪ ಇದ್ರ ಬಾಬು ಕ್ಷಮಿಸಿರವ, ಇವ್ ಕಾದಂಡಿ ಅಯ್ಯಗಾರಲ್ಲ ಸಾವಿ, ನಾನು ಟೀಚರು. ಪ್ರಿಯ ದೇವರ ಮಕ್ಕಳೇ, ಏನ್ ಹೇಳ್ತಾ ಇದ್ದೀನಿ, ನಮ್ಮನ್ನು ನಾವು ತಗ್ಗಿಸಿಕೊಂಡ್ರೆ ದೇವರು ನಮ್ಮ ಮೇಲೆ ಕಟ್ತಾನೆ. ನಿಮ್ಮಲ್ಲಿ ಏನಾದರೂ ಆತ್ಮೀಕ ಗರ್ವ ಬಂತು ಅಂದ್ರೆ ದೇವರ ರಾಜ್ಯದಲ್ಲಿ ನೀವು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೊಸ ಕಾಣಿಕೆ ಟೈಮಲ್ಲಿ ಕಾಣಿಕೆ ಪೆಟ್ಟಿಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ದ. ಎಲ್ಲಿ ಕೂತಿದ್ದ? ಕಾಣಿಕೆ ಪೆಟ್ಟಿಗೆ ಪಕ್ಕದಲ್ಲಿ. ಅದು ಯಾಕೆ ಕೂತಿರ್ತಾನೆ ಯಾರು ಪ್ರಶ್ನೆ ಮಾಡಂಗಿಲ್ಲ. ಯಾಕೆ ಬಂದು ಬೈದ್ರು ಅಂತ ಯಾರು ಪ್ರಶ್ನೆ ಮಾಡಿ, ಯಾಕಂದ್ರೆ ಅದೊಂದು ಅಷ್ಟು ಸಾಮರ್ಥ್ಯ ಇತ್ತು. ವಾಕ್ಯದಲ್ಲಿರುತ್ತೆ, ಒಂದು ಸಲ ಸತ್ಯವೇದ ಧರ್ಮಶಾಸ್ತ್ರ ಪಠಣ ಸಮಯ ಬಂದಾಗ ಆತನ ಎದ್ದು ಬಂದು ಎಲ್ಲರ ಮುಂದೆ ನಿಂತುಕೊಂಡು ಯೆಶಾಯನ ಪ್ರವಾದನ ಪುಸ್ತಕ ಓದ್ತಾನೆ. ದೇವರ ಆತ್ಮ ನನ್ನ ಮೇಲೆ ಇದೆ ಅಂತ ಗಟ್ಟಿಗಟ್ಟಿ ಓದುವಾಗ, ಯಾರು ಈ ಮನುಷ್ಯ ಎಷ್ಟು ಅಧಿಕಾರವಾಗಿ ಓದ್ತಾನಲ್ಲ, ಎಷ್ಟು ಪವರ್ಫುಲ್ ಆಗಿ ಓದ್ತಾನಲ್ಲ, ತಂದೆ ಇದ್ದಂಗೆ ಓದ್ತಾನಲ್ಲ ಅಂತ. ಆತ ನಮ್ಮ ಮನೆಯಲ್ಲಿ ಜೋಸೆಫ್ ಕಾರ್ಪೆಂಟರ್ ಕೆಲಸ ಮಾಡ್ತಾನ, ಅವ್ರ ಮಗ ಅಮ್ಮ ಎಷ್ಟು ಅಧಿಕಾರ ಆಯ್ತಲ್ಲ ಅಂದ್ರೆ ಯಾರು ಮಾತಾಡಕ್ಕಾಗಿಲ್ಲ. ಯಾಕಂದ್ರೆ ದೇವರ ಮನೆಯಲ್ಲಿ ಯೇಸು ಸ್ವಾಮಿ ಅಷ್ಟು ಅಧಿಕಾರ ಇತ್ತು. ಅವತ್ತು ಕಾಣಿಕೆ ಪೆಟ್ಟಿಗೆ ಹತ್ರ ಕುತ್ಕೊಂಡಿದ್ದಾನೆ. ಕಾಣಿಕೆ ಟೈಮ್ ಬಂತು, ಬ್ರದರ್ ಹಾಡಾಡ್ತಾ ಇದ್ದಾರೆ. ಯಾರು ಇವತ್ತು ಹಾಡಾಡಿದ್ರು? ಆಶ್ಚರ್ಯವು ಹೊರಗಿದ್ರ ಓಕೆ, ಅವ್ರು ಹಾಡ್ತಾನೆ ಇದಾರ, ಕಾಣಿಕೆ ಬರ್ತಾನೆ ಇದಾವ. ಇವರೆಲ್ಲ ಒಂದು ಆಬ್ಸೆಂಟ್ ಆಗ್ಯಾರ. ಅವರೇ ಬಂದಿಟ್ಟು ಹೋಗ್ಬೇಕು ಕಾಣಿಕೆಯನ್ನ. ತಂಗಿ ನೀನು ಒಂದು ಆಬ್ಸೆಂಟ್, ಅಮ್ಮ ನೀನ್ ಆಬ್ಸೆಂಟ್ ಅವತ್ತು ಅಲ್ಲಿ ನೋಡ್ಬೇಕು. ಎಲ್ಲರೂ ಬಂದು ಕಾಣಿಕೆ ಇಟ್ಟು ಹೋಗ್ಬೇಕು. ಅವರ ಕಾಣಿಕೆ ಚೀಲ ಎಷ್ಟು ಭಾರವಾಗಿತ್ತು ಅಂದ್ರೆ ಅವ್ರು ತಗೊಂಬರಕ್ ಆಗೋದು. ಅವ್ರ ಅಸಿಸ್ಟೆಂಟ್ಗಳು ಅವ್ರ PA ಓದ್ಕೊಂಡ್ಬರ್ತದಾರೆ. ಏನ್ನ ಕಾಣಿಕೆನ ಅಷ್ಟು ಕಾಣಿಕೆ ತಂದು ಹಿಂಗ ಬಂದು ಹಿಂಗೆ ಇಟ್ಟು ಹೋಗ್ತಾರೆ. ಒಂದ್ಸಲ ನಿಮ್ಗೆ ಹೇಳಿದ್ನ ಚರ್ಚಲ್ಲಿ ಕಾಣಿಕೆ ಬಗ್ಗೆ. ಒಂದು ಚರ್ಚೆ ಹೋಗ್ತೀನಮ್ಮ ನಾನು, ತಿಂಗಳಲ್ಲಿ ಒಂದು ಸಂಡೇಲಿ ಹೋಗ್ತೀವಿ. ಅಲ್ಲಿ ಕಾಣಿಕೆ ಟೈಮ್ ಬರ್ತದೆ ಸರ್. ಹೇಳಿರ್ಬೇಕಿದ್ದು ನಿಮಗೆ. ಕಾಣಿಕೆ ಟೈಮ್ ಎಲ್ಲ ಆದ್ಮೇಲೆ ಎಲ್ಲರೂ ಇಲ್ಲಿ ಕಾಣಿಕೆ ಹಿಡಿತಾರೆ. ಅಷ್ಟೆಲ್ಲ ಹೋಗಿ ಹಿಡಿದ ಮೇಲೆ ಎಲ್ಲ ನಿಂತ್ಕೋತಾರೆ, ಫಾಸ್ಟಿಂಗ್ ಟ್ರೇ ಇಟ್ಕೋತಾರೆ. ಅವ್ರು ಬಂದು ಕಾಣಿಕೆ ಇಟ್ಟು ಹೋಗ್ತಾರೆ, ಕಮಿಟಿ ಮೆಂಬರ್ಸ್. ಅದೇನ ಪದ್ಧತಿ. ಅದೆಲ್ಲ ಆದ್ಮೇಲೆ ಒಂದು ಲೇಡಿ ಬರ್ತಾಳೆ, ಒಳ್ಳೆ ಕಾಸ್ಟ್ಲಿ ಸೀರೆ, ಫುಲ್ ಮುಸ್ಕೊಂಡು ಭಕ್ತಿಪೂರ್ವಕವಾಗಿ. ಅರ್ಧಂಬರ್ಧ ಹೇರ್ ಸ್ಟೈಲ್ ಕಾಣಂಗೆ, ಅರ್ಧಂಬರ್ಧ ಟಿಪ್ಸ್ ಕಾಣಂಗೆಲ್ಲ ಫುಲ್ ಕವರ್ ಮಾಡ್ಕೊಂಡು ಎಲ್ಲ ನಡ್ಕೊಂಡ್ ಬರ್ತಾಳ. ಆ ಎಮ್ಮಗ ಬಹಳ ಮೊಣಕಾಲು ನೋವು. ಆ ತಾಯಿಗೆ ಬಹಳ ಕಷ್ಟಪಟ್ಟು ನಡೀತಾರೆ, ಹಿಂಗ ನಡೀತಾರೆ. ಅಲ್ಲಿಂದ ಇಲ್ಲಿ ಬರಕ್ಕೆ, ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ 5-7 ನಿಮಿಷ ತಗೊಳ್ತಾರೆ. ಅಲ್ಲಿಂದ ನಡ್ಕೊಂಡು ಬಂದು ಫಾಸ್ಟ್ ಟ್ರೇ ಹಿಡ್ಕೊಂಡಿದ್ರೆ ಒಂದು ಕವರ್ ಕೊಡ್ತಾಳೆ. ನಾನು ಹೋದಾಗೆಲ್ಲ ಆಯಮ್ಮ ಬರ್ತಾಳೋ, ಆಯಮ್ಮ ಬಂದ ನಾನು ಹೋಗ್ತೀನಿ ಗೊತ್ತಿಲ್ಲ, ಕೊಟ್ಟು ನಾನು ಹೋದಾಗೆಲ್ಲ ಹಂಗೆ ಆಗುತ್ತೆ. ಕವರ್ ಕೊಟ್ಟರೆ ಸುಮ್ಮನೆ ಇರ್ತಾರೆ. ಎಲ್ಲ ಚರ್ಚಲ್ಲಿ ನೋಡ್ತಿರ್ತಾರೆ, ಮುಂದೆ ನೋಡ್ತಿರ್ತಾರೆ. ಹಾರ್ಟ್ ಸ್ಟಾಪ್ ಆಗಿರುತ್ತೆ. ಅಜ್ಜಿ ಒಂದೇ ಪೆರೇಡ್ ಮಾಡ್ಕೊಂಡು ಬರುತ್ತೆ. ಇಟ್ಟು ಫಾಸ್ಟ್ ಹಿಂದೆ ಹೋಗಿಸಿ ಮತ್ತು ಹೋಗ್ತಾಳೆ. ಫಾಸ್ಟ್ ಇಂಗ್ಲಿಷ್ ಬರ್ತದೆ ಅಂತಲ್ಲ, ಅವ್ರು ಇಂಜಿನಿಯರಿಂಗ್ ಮಾಡಿದವ್ರೆ. ಅವ್ರಿಗೆ ಅಂದ್ರೆ ಏನು ತಪ್ಪೋದು ಬೇಡ. ಫಲಾನ ಇಂಥವರ ತಂಗಿಯಾದಂತ ಇಂಥವರು
ಇವರ ಜ್ಞಾಪಕಾರ್ಥವಾಗಿ ಇಷ್ಟು ಸಾವಿರ ಇಟ್ಟರ ಹೋ ಅಂತ ನಾವು ನೋಡಿದ್ದೀವಿ ಮೈಕ್ನಾಗ. ಅದು 50,000 1 ಲಕ್ಷ ಎಷ್ಟು ಕಡಿಮೆ ಕೊಡಂಗಿಲ್ಲ ನಿಮ್ಮ ದೊಡ್ಡ ರೀತಿ 50 1 7 10 ಒಂದ್ಸಲ ಹಿಂಗೆ ಕಮಿಟಿ ಎಲ್ಲ ಮಾತಾಡ್ತಾರೆ. ನಾನು ಏನಕ್ಕೆ ಹೋಗಿ ನನ್ನ ಕೂಡ ಕುಂದಿಸಿ ಮಾತಾಡ್ತಾ ಇದ್ದೀನಿ. ಕಾಸ್ಟ್ ಅಂತ ಇದಾರೆ, ಮೇಲೆ ಶೆಡ್ ಹಾಕ್ಬೇಕು, ಹಾಲು ಕಟ್ಸ್ಬೇಕು ಅಂದ್ರೆ ಅವ್ರು ಬಂದ್ಬಿಡು ಬರ್ರಿ ಏನು ಅಷ್ಟು ಗಂಭೀರ ಮಾತಾಡ್ತಿದ್ದೀರಿ, ಏನು ಬಿಡ್ರಿ ಏನ್ರಿ ಏನಾಯ್ತ್ರಿ? ಏನಿಲ್ಲ ಮೇಡಮ್, ಮೇಲೆ ಒಂದು ದೊಡ್ಡ ಹಾಲ್ ಹಾಕ್ಬೇಕಂತ ಇದೀವಿ. ಎಷ್ಟು ಅಂದ್ರೆ ಒಂದು 70/40 ಗೊತ್ತಾಗ್ತದೆ ಎಷ್ಟಾಗತ್ತಂತ 70/40 ಒಂದು ಹಾಲ್ ಹಾಕ್ಬೇಕಂತ. ಅಷ್ಟೇ ಸೀರಿಯಸ್ ಆಗಿದ್ರೆ ಅಲ್ಲ, ಪ್ರಾಜೆಕ್ಟ್ ಐತೆ, ನಮ್ಗೆ ಫಂಡ ನಾಳೆ ನಮ್ಮ ಇಂಜಿನಿಯರ್ ಕಳಿಸ್ತೀನಿ, ನೀವು ಪ್ಲಾನ್ ಹೇಳ್ರಿ, ಪ್ಲಾನ್ ಹಾಕ್ಸ್ತಾರೆ, ಚೆಕ್ ಕೊಡ್ತಾರೆ. ಆ ರೇಂಜ್ ಅಮ್ಮ. ನೆಕ್ಸ್ಟ್ 2 days ಅಲ್ಲಿ ಇಂಜಿನಿಯರ್ ಬಂದ್ರು, ಫಾಸ್ಟ್ ಎಲ್ಲ ಪ್ಲಾನ್ ಹೇಳಿದ್ರು, ಆಮೇಲೆ ಎಷ್ಟು ಬರ್ಬೇಕು, ಎಷ್ಟು ಲಕ್ಷ ಬಂತು, 6 ತಿಂಗಳು ಒಂದು 3 ದೊಡ್ಡ ಹಾಲ್ ಆಗ್ಬಿಟ್ಟು ಆ ರೇಂಜ್ ಕೂಡ ಅಮ್ಮ. ಆದರೆ ಇಲ್ಲಿ ಬಂತು ಇಷ್ಟು ಸ್ಟೋರಿಗೆ ಖಳನಾಯಕ ಇಲ್ಲಿ ಅಂತ ಆಗ್ತಾನೆ. ಆದರೆ ನಾನು ಕೊಟ್ಟಿದ್ದು ಮೈಕಲ್ಲಿ ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು ಅಂತ ಕಾಣಿಕೆ ಈ ರೂಫ್ ಕೂಡ ದಾಟಿ ಹೋಗಲ್ಲ. ಅರ್ಥ ಆಗ್ತಾ ಇದೆಯಾ ಪ್ರಿಯ ದೇವರ ಮಕ್ಕಳೇ? ನೀವೇನ್ ಕೊಡ್ತಿರೋ ಸ್ವಾಮಿಗೆ? ಅದಕ್ಕೆ ಸ್ವಾಮಿ ಒಂದು ಸ್ಪಷ್ಟವಾಗಿ ಬಹಳ ಸೂಕ್ಷ್ಮವಾಗಿ ಹೇಳ್ದ, ನಿನ್ನ ಬಲಗೈ ಕೊಟ್ಟಿದ್ದು ಬಲಗಡೆ ಇದ್ದವ್ರಿಗೆಲ್ಲ ಗೊತ್ತಾಗ್ಲಿ, ಎಡಗೈ ಕೊಟ್ಟಿದ್ದು ಎಡಗಡೆ ಇದ್ದವ್ರಿಗೆಲ್ಲ ಗೊತ್ತಾಗತ್ತೆ. ನಾವು ಮಾಡ್ತೀವಿ, ನಾನು ಆಗ್ಲಿಲ್ಲ ಅಂದ್ರೆ, ನಾನು ಹೋಗ್ಲಿಲ್ಲ ಅಂದ್ರೆ, ನಾನು ಇರ್ಲಿಲ್ಲ ಅಂದ್ರೆ ಸೆಟ್ಕೊಂಡು ಹೋಗ್ತೀವಿ ಸುಮ್ಮನೆ ಅಷ್ಟೇ. ನೀನಿಲ್ಲಂದ್ರೆ ಇನ್ನೊಬ್ರು ಬರ್ತಾರೆ ದೇವರ ರಾಜ್ಯದಲ್ಲಿ, ನಿನಗೆ ಬರುವಂತ ಆಶೀರ್ವಾದ ಕಳ್ಕೊಡ್ತೀವಿ. ಎಲ್ಲರೂ ಬಂದು ದಬಾ ಹಾಕ್ತಾ ಇದ್ದಾರೆ ಕಾಣಿಕೆಯನ್ನ. ಅವ್ರ ಮಧ್ಯದಲ್ಲಿ ಅವರೆಲ್ಲ ಆದ್ಮೇಲೆ ಒಬ್ಬ ಬಡ ವಿಧವೆ ಬಂದ್ರು. ಯಾರು ಬಂದ್ರು? ವಿಧವೆ ಅಂತ ಬೈಬಲ್ ಯಾಕೆ ಬರ್ದಾರ ಅಂತ ನಾನು ಬಹಳ ಸಲ ಪ್ರಶ್ನೆ ಮಾಡಿದೆ. ಆಮೇಲೆ ಒಬ್ಬ ದೇವ ಸೇವಕನ ಯಾಕೆ ಸಾಕು ಚಾಲೆತ್ತ ವಿಧವೆ, ಇನ್ನೊಂದು ಬಡ ವಿಧವೆ ಮಗನಿಗೋಸ್ಕರ 10 ಯೇಸು ಸ್ವಾಮಿ ಮಗು ಧರಿಸಿದ ವಿಧವೆ ಅಂತ ಯಾಕೆ ಬರ್ತಾರೆ ಅಂದ್ರೆ, ಆಗಿನ ಕಾಲದಲ್ಲಿ ಆ ಸಮಯದಲ್ಲಿ ವಿಧವೆ ಅಂದ್ರೆ ನನ್ಗೆ ಗೌರವ ಇದೆ, ದಯಮಾಡಿ ಯಾರಾದ್ರೂ ಕರೆದ್ರೆ ಕ್ಷಮಿಸ್ಬೇಕು. ನನ್ನ ತಾಯಿ ಸಹ ತುಂಬಾ ಯೌವನ ಪ್ರಾಯದಲ್ಲಿ ವಿಧವೆ ಆದಳು. 27 ವರ್ಷಕ್ಕೆ ವಿಧವೆ ಆದವಳು. 27ಕ್ಕೆ ಮದುವೆ ಆಯ್ತು, 27ಕ್ಕೆ ನಮ್ಮಪ್ಪ ಸೆಟ್ಕೊಂಡು ಹೋಗ್ಬಿಟ್ಟ. ಏನ್ ಸಿಟ್ಟು ಬಂತು ಅಂತ 5 ವರ್ಷ ಸಂಸಾರ ಮಾಡಿ ಹೋಗ್ಬಿಟ್ಟ, ವಾಪಸ್ ಬರ್ಲೇ ಇಲ್ಲ. ಫೋಟೋದ ಇವತ್ತು ನಗ್ತಾ ಇದ್ದಾನೆ, ಹಿಂಗೆ ನೋಡಿ ಸ್ಮೈಲ್ ಕೊಡ್ತಾರೆ. ಸೊ ವಿಧವೆಯ ಬಗ್ಗೆ ಬಹಳ ಗೌರವ ಇದೆ, ಯಾಕಂದ್ರೆ ವಿಧವೆ ಅನ್ನೋದು ನನಗೆ ಗೊತ್ತು. ಆಗಿನ ಕಾಲದಲ್ಲಿ ಆ ದೇಶದಲ್ಲಿ ವಿಧವೆ ಅಂದ್ರೆ ಅವಳು ಶಾಪಗ್ರಸ್ತಳು, ಅವಳು ಪಾಪ ಮಾಡಿದಳೆ, ಅವಳು ಅನಿಷ್ಟ, ಅವಳು ಕನಿಷ್ಠ, ಒಟ್ಟಾಗಿ ನೀನು ನಮಗೆ ಬೇಕಾಗಿಲ್ಲ, ನಮ್ಮ ಸೊಸೈಟಿ ಬೇಕಾಗಿಲ್ಲ ಅಂತ ರಿಜೆಕ್ಟ್ ಮಾಡಿದಂತ ವ್ಯಕ್ತಿ ಆಗಿನ ಕಾಲದ ವಿಧವೆ. ಸ್ವಾಮಿ ಅಂಥವ್ರು ಅದಕ್ಕೋಸ್ಕರ ವಾಕ್ಯದಲ್ಲಿ ಎತ್ತಿ ಅವರನ್ನು ಮಹತ್ಕಾರ್ಯಗಳನ್ನು ಮಾಡಿಸಿದ್ದಾನೆ. ಹಲ್ಲೆಲೂಯಾ. ಇಹಲೋಕದ ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕೋಸ್ಕರ ದೇವರು ನಮ್ಮಂತ ಮೂರ್ಖರನ್ನ ಆರಿಸ್ಕೊಂಡಿದ್ದಾರೆ. ಆ ವಿಧವೆ ಬಂದು ಜೊತೆಗೆ ಯಾರು ಬಂದಿಲ್ಲ, ಹಿಂದೆ ಮುಂದೆ ಯಾರು ಇಲ್ಲ. ಯಾಕೆಂದ್ರೆ ಆಕಿನ ಕಾಣಿಕೆ ಅಷ್ಟು ದೊಡ್ಡದಲ್ಲ. ಮೆಲ್ಲಕ್ಕೆ ಬಂದು ಏನ್ ಮಾಡಿದ್ಲು, ಕಾಣಿಕೆ ಒಳಗಡೆ ಹಿಂಗ್ ಕೈ ಬಿಟ್ಲು, ಟಣ್ ಟಣ್ ಅಂತ ಶಬ್ದ ಬಂತು. 2 ನಾಣ್ಯಗಳನ್ನ ಆಕೆ ಕೈ ಬಿಟ್ರೆ 2 ನಾಣ್ಯ ಟಣ ಶಬ್ದ ಮಾಡೋದು. ಬೇರೆಲ್ಲ ಕಪ ಅಂತ ನೋಟ್ಗಳು ಹಾಕಿದ್ರೆ ಈಗ ಟಣ್ ಟಣ್ ಅಂತ 2 ನಾಣ್ಯ ಹಾಕಿದ್ರು. ಯೇಸು ಸ್ವಾಮಿ ಕಾಲದ ಶಿಷ್ಯರನ್ನ 12 ಬಂದಿದ್ರಲ್ಲ, ಭಯಂಕರ ಮಂದಿರು. ಇಸ್ಕರಿಯೋತ, ಯೂದ, ಪೇತ್ರ, ಥಾಮಸ್, ಒಬ್ರಿಗಿಂತ ಒಬ್ರು ಬರ ಇಲ್ಲ ಅಂತ. ಏನ್ ಸಾರ್ ಕಾಣಿಕೆ ನೋಡಿದ್ರ? ಕಾಣಿಕೆ ಸರ್ ಈ ಚಟ್ನ ಚೀಲ ಬಾಯಿ ಮುಚ್ಚು. ಆ ಅಜ್ಜಿ ಬಂದು ಕೊಟ್ಟೋದ್ರ ನೋಡಿದ್ರು, ನಾವು ನೋಡಿದ್ರು ಕಾಣ್ನ ಶಬ್ದ ಬಂತು. ಸ್ವಾಮಿ ಹೇಳ್ತಾನೆ, ಇವರೆಲ್ಲರಿಗಿಂತಲೂ ಈಕೆ ಹೆಚ್ಚಾದ ಕಾಣಿಕೆ ಕೊಟ್ಟಿದ್ದಾಳೆ. ಅಂದ್ರು 12 ಮಂದಿ. ಈ ಸ್ವಾಮಿಗೆ ಮೂಗಿದ್ರೆ ಮೂಗು ಕೊಟ್ಟ ಅಭ್ಯಾಸ, ಕಿವಿಯಿಂದ ಕಿವಿ ಕೊಟ್ಟ ಅಭ್ಯಾಸ, ಉಸಿರಿಂದ ಉಸಿರಾಕಿ ಅಭ್ಯಾಸ, ಇದ್ರ ಲೆಕ್ಕ ಬರಂಗಿಲ್ಲ. ರೊಕ್ಕದ ಬಗ್ಗೆ ನಾಳೆ ಹೇಳ್ತಿಲ್ಲ ನಮ್ಮ ಸ್ವಾಮಿಗೆ. ಉಂಬಕ್ ಬೇರೆ ಕೊಡ್ತಾನೆ, 5,000 ಮಂದಿ ಉಂಬಕ್ ಕೊಡ್ತಾನ, ಎಲ್ಲ ಕೊಡ್ತಾನೆ ಅಂತ ಲೆಕ್ಕ ಇಲ್ಲ. ಸಾರಿ 2 ನಾಣ್ಯ ಅಂದ್ರೆ ಸ್ವಾಮಿ ಅಂದ, ಈಕೆ ತನ್ನ ಇರೋದ ಎಲ್ಲವನ್ನ ತಂದು ಕೊಟ್ಟಿದ್ದಾಳೆ. ಈಗ ವಾಪಸ್ ಆ ತಾಯಿ ಈಗ ಹೊರಗಡೆ ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಏನಂತ ಗೊತ್ತಿಲ್ಲ ತಾಯಿಗೆ. ಮತ್ತೆ ಮುಂದೆ ತಾನು ಬದುಕೋಕೆ ಯಾರು ಊಟ ಕೊಡ್ತಾರೋ ಗೊತ್ತಿಲ್ಲ, ಅಥವಾ ತಾನು ಏನ್ ಕೂಲಿ ಕೆಲಸ ಮಾಡ್ತಾಳೆ, ಸಂಬಳ ಯಾವ ಬರುತ್ತೋ ಗೊತ್ತಿಲ್ಲ. ಬಂದಳು, ಆಕೆಗೆ ಏನ್ ಕೊಡ್ಬೇಕು ಅನಿಸ್ತೋ ಎಲ್ಲವನ್ನ ಹಿಂಗೆ ಹಾಕಿದೆ. ಎಲ್ಲವನ್ನ ಎಷ್ಟು ಕೊಟ್ಲು?
ಪವಿತ್ರಾತ್ಮ ದೇವರು ಬರೆಸಿದ ಆಕೆ ತನಗಿರುವ ಎಲ್ಲವನ್ನ ಕೊಟ್ಟಳೆ, ಬಹಳ ಶ್ರೇಷ್ಠವಾದ ಕಾಣಿಕೆ ಕೊಟ್ಟಳೆ. ಇಹಲೋಕದ ಕ್ಯಾಲ್ಕುಲೇಷನ್ಸ್ ಲೆಕ್ಕದ ಪ್ರಕಾರ ಅದು ಝೀರೋ, ವೇಸ್ಟ್. ಈ ಲೋಕದ ಆಡಿಟರ್ ಮಾಡಿದ್ರೆ ವೇಸ್ಟ್, 0,0,0,0 ಬೇಕಾಗಿಲ್ರಿ, ಬರೀ ಎರಡು ನಾಣ್ಯ ಅಂತ ಇವತ್ತು ಈ ಲೋಕ ಜನರು ಹೇಳ್ತಾರೆ. ಆದ್ರೆ ಪರಲೋಕ ಜನರು ಹೇಳ್ತಾರೆ ಅದು ಶ್ರೇಷ್ಠವಾದದ್ದು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನ್ನ ಲೆಕ್ಕಾಚಾರ ಈ ಲೋಕದ ಲೆಕ್ಕಾಚಾರವಂತಲ್ಲ. ಸ್ವಾಮಿ ನಿನಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೋ ಆ ರೆಸ್ಪಾನ್ಸಿಬಿಲಿಟಿ ಅತಿ ಚಿಕ್ಕದು ಅನ್ಸಿದ್ರು ಪರವಾಗಿಲ್ಲ, ಅತಿ ಕನಿಷ್ಠ ಅನ್ಸಿದ್ರು ಪರವಾಗಿಲ್ಲ, ಯಾರು ಬೇಕಾಗಿಲ್ಲ ಅನ್ಸಿದ್ರು ಪರವಾಗಿಲ್ಲ, ಆ ಕೆಲಸ ನೀನು ಮಾಡು, ದೇವರನ್ನು ಮೇಲಕ್ಕೆತ್ತಾನೆ. ಹಲ್ಲೆಲೂಯಾ. ನಮ್ಮಲ್ಲಿ ಆತ್ಮಿಕ ಗರ್ವ ಬರಬಾರ್ದು. ಬಂದ್ರೆ ಅವತ್ತೇ ನಾವು ಕೆಳಗೆ ಬೀಳ್ತೀವಿ. ನೀನ್ ಕೊಡ್ತೀಯ ಸ್ವಾಮಿಗೆ ಇಂಟ್ರೆಸ್ಟ್ ಇಲ್ಲ, ಯಾವ ರೀತಿ ಕೊಡ್ತೀಯೋ ಅದು ಇಂಟ್ರೆಸ್ಟ್ ಬಹಳ ಸ್ವಾಮಿಗೆ. ಒಂದು ಸಲ ನಾನು ಬೆಂಗಳೂರಿಂದ ಬಹಳ ವರ್ಷ ಕೆಳಗಡೆ, ನಿಮ್ಮಲ್ಲಿ ಬಹಳ ಜನ ಹುಟ್ಟಿರ್ಲಿಕ್ಕಿಲ್ಲ, ಪಾಲ್ ತಂಗಯ್ಯ ಅಂತ ಒಬ್ಬರಿದ್ದಾರೆ. ಪಾಲ್ ತಂಗಯ್ಯ ಅಂತೇಳಿ ಅವ್ರ ಚರ್ಚೆ ಹೋಗ್ತಾ ಇದ್ದೆ ಸರ್ ನಾನು ಅವಾಗ. ಅವ್ರು ಇದ್ದಾಗ ತುಂಬಾ ಚಿಕ್ಕ ದಿನ, ಸ್ಯಾಮಿ ಅವ್ನು ಸಣ್ಣ, ಅವನಿಗೆ ಬಹಳ ಚಿಕ್ಕ ಹುಡುಗ ಆಟ ಆಡ್ತಿದ್ದ. ಆ ಸಭೆಗೆ ಹೋಗುವಾಗ ನನಗೆ ಸಂಬಳ ಬಹಳ ಕಡಿಮೆ. ಒಂದು ಪ್ರೈವೇಟ್ ಕಾಲೇಜ್ ನಾನು ಕೆಲಸ ಮಾಡ್ತಾ ಇದ್ದೆ, BEd ಕಾಲೇಜ್ ಅಂತ ಇರುತ್ತೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಆ ಟೈಮಲ್ಲಿ ಬಹಳ ಕಡಿಮೆ ಸಂಬಳ ನನಗೆ. ಏನಿತ್ತು ಅವತ್ತು ನಾನಿರುವಂತ ಏರಿಯಾಗೆ ಇಂದ್ರನಗರ 100 ಫೀಟ್ ರೋಡ್ ಹತ್ರ ಇತ್ತು. ಬಸ್ಸಲ್ಲಿ ಬಂದೆ. ಕಾಣಿಕೆ ಸಮಯ ಕೇಳಿಸ್ಕೊಂತ ಇದ್ದೀರಾ? ಕಾಣಿಕೆ ಸಮಯದಲ್ಲಿ ನನಗಿದ್ದು 5 ರೂಪಾಯಿ. ಎಷ್ಟಿತ್ತು ಅವತ್ತು? 7 ಕಲಕ್ಕೆ ಲೆಕ್ಚರರು, ಅವತ್ತು 5 ರೂಪಾಯಿ ಐತೆ. 5 ರೂಪಾಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಕಾಣಿಕೆ ಕೊಡು ನಂತರ 5 ರೂಪಾಯಿ ಜನ ಕುಣಿತಾ ಇತ್ತು. ಯಾಕಂದ್ರೆ ನಮ್ಗೆ ಸಂಡೇ ನಮ್ಗೆ ಊಟ ಕೊಡುವಂತ ಅಜ್ಜಿ ಮೆಸ್ ಊಟ ಕೊಡಲ್ಲ, ಮಧ್ಯಾಹ್ನ ಇಲ್ಲ ರಾತ್ರಿ ನಾವು ಹೊರಗೆ ಊಟ ಮಾಡ್ಬೇಕು. ಸಂಡೇ ಬೆಳಿಗ್ಗೆ ನಾನು ಟಿಫನ್ ಮಾಡಿಲ್ಲ, ಬಂದೀನಿ, ಅಲ್ಲಿ ಹೇಳ್ತಾ ಇದ್ದಾರೆ ಕಾಣಿಕೆ ಕೊಡು ಅನ್ನುವಾಗ 5 ರೂಪಾಯಿ ಇತ್ತು. ತೆಗೆದೆ ಸ್ವಾಮಿ, ಅಂತ ಏನಿಲ್ಲಯ್ಯ, ದೇವರು ನಾನು ಹೇಳ್ತಾ ಇದ್ದೀನಿ, ಇವತ್ತು ಹೆಚ್ಚಿಸ್ಕೊಳಕ್ಕಲ್ಲ, ಗರ್ವ ಪಟ್ಕೊಳಕ್ಕಲ್ಲ, ಚೀ ಅಂತ ಅನ್ಸ್ಕೊಳಕ್ಕಲ್ಲ, ಅದು ನಿಮಗೆ ಬಿಟ್ಟಂತ ವಿಷಯ. ಸ್ವಾಮಿ ನೀನು ಕೊಟ್ಟಿದ್ದೆ ಸ್ವಾಮಿ, ಕೊಡ್ತಾ ಇದ್ದೀನಿ. ಕೊಟ್ಟೆ, ವಾಪಸ್ ನಿಧಾನ ಹೊರಗಡೆ ಬಂದೆ. ಮಧ್ಯಾಹ್ನ ಊಟ ಇಲ್ಲ, ಬೆಳಿಗ್ಗೆ ಟಿಫನ್ ಮಾಡಿಲ್ಲ. ಒಂದು ಪಾನಿಪುರಿ ಬಂಡಿ ಇರ್ತೀವಿ, ಐತಿಲ್ಲ ಗೊತ್ತಿಲ್ಲ, ಬಹಳ ವರ್ಷ ಕೆಳಗಿದ್ದು. ಜೋಬಿಂದ ಹಂಗೆ ಹೊಡ್ಕೊಂಡ್ರೆ 2 ರೂಪಾಯಿ ನಾಣ್ಯ ಸಿಕ್ತು. ಅವಾಗ 2 ರೂಪಾಯಿ ನಾಣ್ಯ ಇರಲಿಲ್ಲ, 4 ನಾಣ್ಯಗಳು ಇದ್ದು, ಒಂದು 4 ಸಿಕ್ಕು, 4-6 ಸಿಕ್ಕು, ಎಲ್ಲ ಕಲ್ತು 2 ರೂಪಾಯಿ ಆಯ್ತು. ಪ್ರಯತ್ನ ಮಾಡಿದೆ, ಸ್ವಾಮಿ ಈ 2 ರೂಪಾಯಿ ಪಾನಿಪುರಿ ತಿಂದ್ರೆ ನನಗೆ ಇವತ್ತು ಮಧ್ಯಾಹ್ನ ಕೂಡ ಹಸಿವು ಆಗ್ಬೋದು. ಯಾವನಿಸ್ತಾನೆ ತುಂಬಾ, ಅವ್ರಿಗೊಂದು 27-26 ವರ್ಷ ವಯಸ್ಸಷ್ಟೇ. ಮಧ್ಯಾಹ್ನ ಹಸುವಾಗಬಾರ್ದು, ರಾತ್ರಿ ಹಸುವಾಗಬಾರ್ದು, ಬೆಳಿಗ್ಗೆವರೆಗೆ ಹಸುವಾಗಬಾರ್ದಪ್ಪ. ಅಮ್ಮಾಚಿ ಅಂದ್ರೆ ಒಂದು ಮಲಯಾಳಂ ಅಜ್ಜಿ, ಅವರು ಕ್ಯಾಂಟೀನ್ ತೆಗಿಯೋರಿಗೆ ಹಸುವಾಗಬಾರ್ದು ಅಂತ ಪ್ರೇಯರ್ ಮಾಡ್ಕೊಂಡೆ. 2 ರೂಪಾಯಿದು ಪಾನಿಪುರಿ ತಿಂದೆ, ಹೊಟ್ಟೆ ತುಂಬಾ ನೀರು ಕುಡಿದೆ. ಮತ್ತೆ ನಾವು ಇಂದ್ರನಗರ ನಡ್ಕೊಂಡು ಹೋಗ್ಬೇಕು, ಬಸ್ ಚಾರ್ಜ್ ಇಲ್ಲ. ನಡ್ಕೊಂಡು ಹೋದ ಅನ್ಕೊಂಡೆ, ಮಧ್ಯದಾಗೆ ಹೊಟ್ಟೆ ಖಾಲಿ ಆಗುತ್ತಲ್ಲ ಗುರುವೆ, ಮತ್ತೆ ಮಧ್ಯಾಹ್ನ 2 ಗಂಟೆ ಊಟ ಹೆಂಗೆ, ರಾತ್ರಿ ಊಟ ಹೆಂಗೆ. ಬಹಳ ಸಣ್ಣ ಸಾಕ್ಷಿ ಇದು, ಹೇಳ್ಕೊಳಕ್ ಕೆಲವೊಂದು ನಾಚಿಕೆ ಅನ್ಸ್ಬೋದು. ನನ್ನ ದೇವರು ನಂಬಿಗಸ್ತರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ನಾನು ಕಾಲೇಜಿಗೆ ಬೇರೆ ಕಡೆ ಶಿವಾಜಿನಗರ ಹೋಗ್ಬೇಕಾಗಿತ್ತು. ಮಧ್ಯಾಹ್ನ ನನ್ನ ಅಮ್ಮಾಚಿ ಕ್ಯಾಂಟೀನ್ ವರೆಗೆ ಬರೋವರೆಗೂ ನನಗೆ ಹೊಟ್ಟೆ ಹಸುವು ಆಗಿಲ್ಲ. ನನ್ನ ದೇವರು ಆ ರೀತಿ ಕಾಪಾಡ್ದ. ನಾನು ಇವತ್ತಿಗೂ ನಾನು ನೆನೆಸ್ತೇನೆ, ಇಂದ್ರನಗರ ಕಡೆ ಹೋದಾಗೆಲ್ಲ ನನ್ನ ವೆಹಿಕಲ್ ಸ್ಟಾಪ್ ಮಾಡಿ ನನ್ನ ದೇವರ ಹೊತ್ತು 5 ರೂಪಾಯಿ ನನ್ನ ನಂಬಿಗಸ್ತನ ಕಾಪಾಡಿದಲ್ಲ, ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀನು ಏನ್ ಕೊಡ್ತೀಯೋ ಅದು ದೇವರು ಅದರಿಂದ ಉದ್ಧಾರ ಆಗಲ್ಲ, ಚರ್ಚ್ ಉದ್ಧಾರ ಆಗಲ್ಲ, ಪಾಸ್ಟರ್ ಫ್ಯಾಮಿಲಿ ಅದರಿಂದ ನಡೆಯೋದೇ ಇಲ್ಲ. ನಿಮ್ಮ ಕಾಣಿಕೆಗಳ ಮೇಲೆ ಪಾಸ್ಟರ್ ಡಿಪೆಂಡೇ ಆಗಲ್ಲ. ಅವ್ರನ್ನ ಕೇಳೋದನ್ನ ನಾನು ಹೇಳ್ತಾ ಇದ್ದೀನಿ, ಧೈರ್ಯದಿಂದ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಕಾಣಿಕೆ ಮೇಲೆ ಪಾಸ್ಟರ್ ಫ್ಯಾಮಿಲಿ ನಡೆಯಲ್ಲ, ಕರೆದಾತನು ನಂಬಿಗಸ್ತನು. ಆದರೆ ನಮ್ಮನ್ನು ನೋಡಿಕೊಂಡು ಹೋಗುವಂತ ದೇವರನ್ನ ಬಿಟ್ಟಿರುವಂತ ಕುರುಬನನ್ನ ಬಲಪಡಿಸುವಂತ ಆ ಸಾಮರ್ಥ್ಯ ಸ್ವಾಮಿ ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಅದೇ ಸ್ವಲ್ಪ ಮುಂದೆ ಬಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ಕಾಣಿಕೆ ಟೈಮ್ ಬರುತ್ತೆ. ಅಲ್ಲಿ ಯೇಸು ಸ್ವಾಮಿ ಸತ್ತು ಪುನರುತ್ಥಾನಾಗಿ ಹಾಗೆ ಮೇಲೆ ಹೋಗಿದ್ದಾನೆ. ಪೇತ್ರ, ಯಾಕೋಬ ಅವರೆಲ್ಲ ಚರ್ಚ್ ನೋಡ್ಕೊಂತಾ ಇದ್ದಾರೆ. ಬಿಲೀವರ್ಸ್ ಫಾಸ್ಟ್ ಆಗಿ ಬೆಳೀತಾ ಇದ್ದಾರೆ, ಬಹಳ ಫಾಸ್ಟ್. ಹಿಂಸೆ ಬಹಳ ತೀವ್ರವಾಗಿದೆ, ಚರ್ಚ್ ಬೆಳೀತಾ ಇದೆ. ಅಲ್ಲಿ ಬಹಳ ಜನ ವಯಸ್ಸಾದವರು, ವಾಕ್ಯ ಕೇಳಿಸ್ಕೊಂಡು ಮಿಸ್ ಮಾಡ್ಕೋಬೇಡಿ. ಏನೋ ಹೇಳ್ತಾ ಇದ್ದೆ, ಏನ್ ಹೇಳ್ತಾ ಇದ್ದೆ ನಾನು? ಯಾವ್ದು ಬಗ್ಗೆ ಹೇಳ್ತಾ ಇದ್ದೆ?
ಅಪೊಸ್ತಲರು. ಅಪೊಸ್ತಲರು. ಚರ್ಚ್ ಬೆಳೀತಾ ಇದೆ. ಬೆಳೆಯುವಾಗ ಅಲ್ಲಿ ಬಡವರು, ವಿಧವೆಯರು, ವಯಸ್ಸಾದವರು, ಅನಾಥರು ಒಂದು ಕಡೆ ಊಟ ಇಲ್ಲ ಸಾಯ್ತಾ ಇದ್ದಾರೆ. ದುಡ್ಡಿದ್ದವರು ಒಂದು ಕಡೆ ಆರಾಮ ಬೆಳೀತಾ ಇದ್ದಾರೆ. ಅವರೆಲ್ಲರೂ ಬಿಲೀವರ್ಸೇ. ಉದಾಹರಣೆಗೆ ಇದೇ ಸಭೆಯಲ್ಲಿ ತಗೊಳ್ಳುವಾಗ ಕೆಲವರು 3 ಒಪ್ಪತ್ತು ಹೊಟ್ಟೆ ತುಂಬ ಊಟ ಮಾಡೋರಿರ್ತಾರೆ, ಕೆಲವರು ಸಾಧ್ಯವಾದ 5 ಒಪ್ಪತ್ತು ತಿನ್ನೋರು ಇರ್ತಾರೆ, ಕೆಲವರು 1 ಒಪ್ಪತ್ತು ತಿಂದು ಅದರಲ್ಲೇ ತೃಪ್ತಿ ಪಡೋರು ಇರ್ತಾರೆ, ಕೆಲವರು ಬರೀ ಹೊಟ್ಟೆ ತುಂಬ ನೀರು ಕೊಡೋದು ತೃಪ್ತಿ ಪಡೋರು ಇರ್ತಾರೆ. ಎಲ್ಲ ರೀತಿಯ ಜನ ನಮ್ಮ ಚರ್ಚೆಯಲ್ಲಿ ಇರ್ತಾರೆ. ಆಗ ಅಪೊಸ್ತಲರು ಏನ್ ಅನ್ಕೊಂಡ್ರು ಅಂದ್ರೆ ಪೇತ್ರ ಅವರೆಲ್ಲ ಬೇರೆ ನಾವೆಲ್ಲ ಯೇಸು ಸ್ವಾಮಿ ನಂಬಿದವರು, ಒಬ್ಬನೇ ದೇವರು, ಒಂದೇ ಕುಟುಂಬದ ಸದಸ್ಯರು. ಹಾಗಾಗಿ ನಮ್ಮಲ್ಲಿ ಕೆಲವರು ಉಪವಾಸ ಇರೋದು, ಕೆಲವರು ಅತಿ ಉತ್ತಮವಾದ ಊಟ ಮಾಡೋದು ಅದು ಒಳ್ಳೇದಲ್ಲ. ಹಾಗೆ ಕಾಮನ್ ಮಿಲಿಟರಿ ಸಿಸ್ಟಮ್ ಮಾಡೋಣ, ಎಲ್ಲರೂ ತಮಗಿರುವಂತ ಎಲ್ಲವನ್ನ ಮಾರಿ ತಂದು ನಮ್ಮ ಕೈಯಲ್ಲಿ ಕೊಟ್ರೆ ನಾವು ಅವರಿಗೆ ಇಡೀ ವರ್ಷಕ್ಕೆ ಬೇಕಾದ ರೇಷನ್ ಕೊಡೋಣ ಅಂತ ಆಲೋಚನೆ ಮಾಡಿದ್ರು. ಇದನ್ನ ಇವಾಗ ಕಮ್ಯುನಿಸ್ಟ್ ರಾಷ್ಟ್ರಗಳು ಫಾಲೋ ಮಾಡ್ತಾರೆ. ಚೈನಾ, ರಷ್ಯಾ ಫಾಲೋ ಮಾಡ್ತಾರೆ. ಅದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಆ ಟೈಮಲ್ಲಿ ಆದಿ ಸಭೆಯಲ್ಲಿ ಇತ್ತು. ತಿಳಿಸ್ಕೊತಾ ಇದೀನಮ್ಮ. ಈಗ ನನಗೆ 2 ಎಕರೆ ಜಮೀನ್ ಇದ್ರೆ ನಾನು 2 ಎಕರೆ ಜಮೀನು ಮಾರಿ ಬಂದಂತ ತಂದು ನಾನು ಪಾಸ್ಟರ್ ಕೈಯಲ್ಲಿ ಕೊಡ್ಬೇಕು. ನಿನ್ನ ಹತ್ರ 20 ಎಕರೆ ಜಮೀನ್ ಇದ್ರೆ 20 ಎಕರೆ ಮಾರಿ ತಂದು ಪಾಸ್ಟರ್ ಕೈಯಲ್ಲಿ ಕೊಡ್ಬೇಕು. ನೀನು 200 ಎಕರೆ ಮಾಗಣಿ ಇದ್ರೆ ಮಾರಿ ಬಂದು ಕೊಡಬೇಕು. ಪಾಸ್ಟ್ರು ಕಮಿಟಿ ಮೆಂಬರ್ಸ್ ಎಲ್ಲ ಲೆಕ್ಕ ಮಾಡಿಕೊಂಡು ಎಷ್ಟೆಷ್ಟು ಮಂದಿಗೆ ಏನೇನು ಕೊಡಬೇಕು, ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಒಂದು ವರ್ಷಕ್ಕೆ ಎಷ್ಟಾಗುತ್ತೆ, ಅವರ ಪ್ರತಿಯೊಂದು ಮನೆಯಲ್ಲೂ ಒಲೆ ಉರಿಬೇಕು, ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಬೇಕು. ಈ ರೂಲ್ ಪಾಸ್ ಮಾಡಿದ್ರೆ ಎಲ್ಲರೂ ಎಸ್ ಒಪ್ಕೊಂಡ್ರು. ಯಾಕಂದ್ರೆ ಎಲ್ಲ ವಿಶ್ವಾಸಗಳು ಫುಲ್ ಜೋಶ್. ಅವಾಗ್ತಾನೆ ಯೇಸುವನ್ನು ನಂಬ್ಕೊಂಡಿದ್ದಾರೆ. ಹೊರಗಡೆ ಹಿಂಸೆ ಬಹಳ ಇದೆ, ದೇವರು ಏನಾದ್ರು ಮಾಡ್ಬೋದು ಅಂತೇಳಿ. ಅದರಲ್ಲಿ ಒಂದು ಕುಟುಂಬ ಇತ್ತು, ಅನನೀಯ ಮತ್ತು ಸಫೈರಳು ಅಂತ. ಯಾರು? ಅನನೀಯ ಮತ್ತು ಸಫೈರಳು ಅಂತ ಒಂದು ಕುಟುಂಬ. ಮಕ್ಕಳಿದ್ದಲ್ಲಿ ನಮ್ಗೆ ಗೊತ್ತಿಲ್ಲ, ಮೇಲೆ ಹೋದ ಕೇಳೋಣ. ಅವರಿಬ್ಬರಿಗೂ ಅದೇ ರೂಲ್ ಬಂತು, ನೀವು ಕೂಡ ಜಮೀನು ಮಾಡಬೇಕು ಅಂತೇಳಿ. ಬಟ್ ಅವರು ವಿಶ್ವಾಸಿಗಳೇ. ಗಂಡ ಹೆಂಡತಿ ಹೋದ್ರು, ತಮಗಿರೋದನ್ನೆಲ್ಲ ಮಾರಿದ್ರು, ಹೊಲನೆಲ್ಲ ಮಾರಿದ್ರು. ಒಂದಿಷ್ಟು ದೊಡ್ಡ ಮೊತ್ತ ಬಂತು, ತಗೊಂಡು ಬಂದ್ರು. ಅವ್ರು ಮಾಡಿದ ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಹಲೋ, ಮೈಕ್ ಟೆಸ್ಟಿಂಗ್. ನಾನು ನಿಮಗೆ ಪ್ರಶ್ನೆ ಹಾಕಿದೆ, ಆಕೆಯಲ್ಲಪ್ಪ ಉತ್ತರ ನೀನೇ ಕೊಡುವಂತ ಕೂತಿದ್ದೀನಿ. ಅವ್ರು ಮಾಡಿದ ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಒಳ್ಳೆ ಕೆಲಸ. ಇರೋ ಆಸ್ತಿ ಎಲ್ಲ ಮಾಡೋದು ಒಳ್ಳೆ ಕೆಲಸನ? ವಾಕ್ಯದ ಪ್ರಕಾರ ಒಳ್ಳೆ ಕೆಲಸ. ಯೂಶುವಲಿ ಗಂಡ್ಮಕ್ಳು ಸ್ವಲ್ಪ ಕಾಣಿಕೆ ಹೆಚ್ಚಿ ಹಿಂಗ ದೇಹ ಅಂತ ಕಡೆಯಿಂದ ಕೆಮ್ಮುಗಳು, ಸೀನುಗಳು ಬರ್ತಿರ್ತಾವ. ಸ್ವಲ್ಪ ನೋಡಿ ಅಂತ ಇಲ್ಲಿ ಪಾಪ ಅನನೀಯ ಸಫರ್ ಅಂತಾರಲ್ಲ, ಏನೋ ಒಟ್ಟು ಕಾಂಪ್ರಮೈಸ್ ಆಗಿ ಇದ್ದದೆಲ್ಲ ಮಾರಿ ದುಡ್ಡು ತಗೊಂಬಂದು ಮನೇಲಿ ಕುಂತು ಎಣಿಸಿ 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 ಖುಷಿ ಆಯ್ತು. ಈಗ ನೆಕ್ಸ್ಟ್ ಅವ್ರು ಎಲ್ಲಿಗೆ ಹೋಗ್ಬೇಕು? ಪಾಸ್ಟರ್ ತಗೊಂಡು ಕೊಡ್ಬೇಕು. ಸರ್ ಇಷ್ಟು ಬಂದದೆ, ನೀವು ಏನ್ ಕೊಡ್ತೀವಿ ನಾವು ಊಟ ಮಾಡ್ತೀವಿ ಅಂತ ಹೇಳ್ಬೇಕು. ಅದು ಅಲ್ಲಿರುವಂತ ಐಕ್ಯತೆ. ಕೇಳಿಸ್ಕೊತಾ ಇದ್ದೀರಾ? ಯಾವಾಗ ನೀವು ದೇವರಿಗೋಸ್ಕರ ಒಳ್ಳೆ ಕೆಲಸ ಮಾಡುವಾಗ, ದೇವರಿಗೋಸ್ಕರ ನೀವು ತೀರ್ಮಾನ ಮಾಡುವಾಗ, ದೇವರಿಗೋಸ್ಕರ ನಿಷ್ಠುರವಾಗಿ ಜೀವಿಸ್ತೀನಿ ಅಂತ ಒಂದು ಹೆಜ್ಜೆ ಮುಂದಿಡುವಾಗ, ಸೈತಾನ ನಿನ್ನ ಪಾದದ ಕೆಳಗೆ ಏನಾದ್ರೂ ಚೆಲ್ತಾನೆ ನಿನ್ನ ಕೆಳಗೆ ಬಿಡಿಸ್ತಾನೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನಿಂತವನು ಜಾರಿ ಬಿಡುವಂತೆ ಎಚ್ಚರಿಕೆಯಾಗಿರಲಿ. ಅವರಷ್ಟು ಮಾರ್ಬಿಟ್ರಮ್ಮ, ಎಂತ ದೊಡ್ಡ ತೀರ್ಮಾನ. ಸಪೋಸ್ ಈಗ ನನಗೆ ದೇವರ ಆತ್ಮನೆ ಬಂದು, ಫ್ರಾನ್ಸಿಸ್ ನಿನಗಿರುವಂತ ಮನೆಯನ್ನ, ನಿನಗಿರುವಂತ ವೆಹಿಕಲ್ಸ್ ನ, ನಿನಗಿರುವಂತ ಫ್ಲಾಟ್ಗಳನ್ನ, ಮನೆಗಿರೋ ಸಾಮಾನೆಲ್ಲ ಮಾರಿ ನನ್ನ ಸೇವೆಗೆ ಬಾ ಅಂದ್ರೆ, ಹಲೋ, ರಾಂಗ್ ನಂಬರ್, ಎಲ್ಲೋ 0 ಉಲ್ಟಾಗಿದೆ ನೋಡಿ ಸರ್, ಮತ್ತೊಮ್ಮೆ ಕಾಲ್ ಮಾಡಿ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಬರ್ತೀನಿ. ಯಾರು ಮಾಡ್ತಾರೆ ಈಗಿನ ಕಾಲದಾಗ? ನನ್ನ ಮಗನ ಪರಿಸ್ಥಿತಿ ಏನು? ನನ್ನ ಹೆಂಡತಿ ನಾಳೆ 1 ಗ್ರಾಮ್ ಅಲ್ಲ 1 ತೊಲೆ ಏನು ಇಲ್ಲ. ಅವರಿಬ್ಬರು ಅಷ್ಟು ಪ್ರಾಮಾಣಿಕವಾಗಿ ಆಸ್ತಿ ಮಾಡಿದ್ರು. ಸೈತಾನನು ಅದನ್ನು ಇಷ್ಟಪಡಲಿ. ದೇವರಿಗೋಸ್ಕರ ನೀವು ಇಡೀ ಕುಟುಂಬವಾಗಿ ದೇವರ ಸೇವೆ ಮಾಡೋದಕ್ಕೋಸ್ಕರ ನೀವು ಕಂಕಣಬದ್ಧರಾದಾಗ, ತೀರ್ಮಾನ ಮಾಡಿದಾಗ ಸೈತಾನನಿಗೆ ಇಷ್ಟ ಆಗಲ್ಲ. ಗಂಡ ಹೆಂಡತಿ ಮಧ್ಯೆ ಹೊರಗೆ ತರ್ತಾನೆ, ತಂದೆ ತಾಯಿಗಳಿಗೆ ಮಕ್ಕಳಿಗೆ ಹೊರಗೆ ತರ್ತಾನೆ. ಒಟ್ಟು ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಒಂದ್ ಕಡೆ ಅನುಮಾನವೋ ಹಿಂಸೆಯೋ ಏನೋ ಅಂತ ಅಂದ್ಬಿಟ್ಟು ನಿನ್ನ ಕುಟುಂಬ ಸ್ಥಿರವಾಗದಂತೆ ದೇವರ ಸೇವೆಗೆ ಬರದಂಗೆ ನೋಡ್ಕೊಂತ ನನ್ನ ಸೈತಾನ ಕೆಲಸ. ಸೋಮವಾರದಿಂದ ಶನಿವಾರದವರೆಗೆ ನಮ್ಮ ಮನೆಯಲ್ಲಿ ಬಹಳ ಒಳ್ಳೆ ನಗು, ಒಳ್ಳೆ ವಾತಾವರಣ ಇರ್ತದೆ. ಶನಿವಾರ ಎಲ್ಲೋ ಒಂದ್ ಕಡೆ ಶುರುವಾಗ್ತದೆ. ಬಹಳ ಕುಟುಂಬಗಳನ್ನು ನೋಡಿದ್ದೀನಿ.
ಎಲ್ಲೋ ಕಡೆ ಗುಜು ಶುರುವಾಗುತ್ತೆ. ಸಂಡೇ ಬೆಳಿಗ್ಗೆ ಚರ್ಚಿಗೆ ಬರುವಾಗ ಕೆಲವು ಕುಟುಂಬಗಳಲ್ಲಿ ಸಮಾಧಾನ ಇರೋದಿಲ್ಲ, ಕೆಲವು ಚರ್ಚಿಗೆ ಬರೋದಿಲ್ಲ, ಒಬ್ರು ಬಂದ್ರೆ ಒಬ್ರು ಬರೋದಿಲ್ಲ, ಇಬ್ರು ಮನೆ ಸಂಗಮ ಆ ಮನೆ ಈ ಮನೆ ಕುತ್ಕೊಂಡ್ಬಿಡುತ್ತಾರೆ. ಆಲೋಚನೆ ಬಂತು ಸಫಾರಿಗಳಿಗೆ, ಅಯ್ಯ ನೀನ್ ಎಷ್ಟು ಒಳ್ಳೆಯನಪ್ಪ, ಹೌದು ನಾನು ಬಹಳ ಒಳ್ಳೆಯನು, ಆದ್ರೆ ಒಂದು ಕೆಲಸ ಮಾಡೋಣ, ನೀವು 1 ಲಕ್ಷ ರೂಪಾಯಿ ಬಂದಿದೆ, ಎಷ್ಟು ಬರುತ್ತೆ ಎಕ್ಸಾಂಪಲ್, 1 ಲಕ್ಷ ರೂಪಾಯಿ ಬಂದಿದೆ, ಅದ್ರ ಬರೀ 20,000 ತೆಗೆದುಕೊಳ್ಳೋಣ. ಎಷ್ಟು ಸಾವಿರ? ಮೊಬೈಲ್ ನೋಡ್ಬೇಡ, ನೋಡ ಆಮೇಲೆ ನಾನು ಮೊಬೈಲ್ ಚಂದ ಮೊಬೈಲ್ ಕಡಿಮೆ 20,000 ಮಾತ್ರ ತೆಗೆದುಕೊಳ್ಳೋಣ, ಮಿಕ್ಕಿದ 80,000 ಪಾಸ್ಟರ್ ಕೊಡೋಣ. ಎಷ್ಟು? 80,000. ಯಾರಿಗುಂಟು ಯಾರಿಗಿಲ್ಲ. 20,000 ಮಾತ್ರ ಒಳಗೊಪ್ಪೋಣ. ಅವ್ರಿಗೇನು ಗೊತ್ತಾಗ್ತದ? ಫಾಸ್ಟ್ ಪ್ರೇಯರ್ ಮಾಡ್ಕೊಂತ ಅಲ್ಲೆಲ್ಲಯ್ಯ ಬನ್ನಿ ನಮ್ಮ ನಿರ್ಮಾಣಗಳಾದ ಕರ್ತನ ಆರಾಧಿಸೋಣ ಅಂತ ಕೂತಾರೆ. ಅವ್ರಿಗೆ ಏನು ಗೊತ್ತಾಗಲ್ಲ. ಅವ್ರಿಗೆ ಬೈಬಲ್ ಪ್ರಾರ್ಥನೆ ಬಿಟ್ಟು ನಿಮ್ಗೆ ಏನು ಗೊತ್ತಾಗಲ್ಲ. ಹಂಗ ಅನ್ಕೊಂಡ್ರೆ ಬಹಳ ತಪ್ಪು. ನಿಮ್ಗೆ ಎಲ್ರಿಗಿಂತ ನಿಮ್ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ, ಅವ್ರಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಇರ್ತಾರೆ ಅಷ್ಟೇ ಅವ್ರು. ನಿಜ. ಸುಮ್ಮನೆ ಹೆಂಗ್ ಸ್ಮೈಲ್ ಕೊಡ್ತಾರೆ. ನೀವೇನು ಅಂತಾರ ಒಳ ಕಳ ಮಳ ಅಂತ ಅವ್ರು ಒಳ ಗೊತ್ತಿರ್ತಾರೆ. ನಿಮ್ಮ ಹತ್ರ ಎಷ್ಟು ಮಂದಿ ನೋಡಿಲ್ಲ ಅವ್ರು. ನಿಮ್ಗಿಂತ ಎಷ್ಟು ಪ್ರಾರ್ಥನೆ ಮಾಡಂಗ ಎಲ್ಲ ಮಾಡಿ ಏನಂದ್ರೆ ಸುಮ್ಮನೆ ಓಪ್ಪ ಓಪ್ಪ ಅಂತಿರ್ತಾರ ಅವ್ರು. ಎಲ್ಲ ಹೋಗ್ಬೇಕಲ್ಲ ಅವ್ರು ಪೀಕಾಟ ಅವ್ರಿಗೆ ದೇವರಿಗೆ ಗೊತ್ತು. ನಾವೇನೋ ಬಂದು ಓದ್ಬಿಡ್ತೀವಿ, ಆಮೇಲೆ ಅವ್ರದ್ದು ಪೀಕಾಟ. 20,000 ಮಾತ್ರ, ನಮಗೆ 50-50 ಬೇಡ. 80 ನಮಗೆ, 20 ಇಲ್ಲ. 20 ನಮಗೆ, 80 ದೇವರಿಗೆ. ಬರೀ 20,000 ನಮಗೆ ಒಳ್ಳೆಯದು ಖರ್ಚಿಗೆ, ಕೆಟ್ಟಕ್ಕೆ, ಒಳ್ಳೆದಕ್ಕೆ ಕೆಟ್ಟದಕ್ಕೆ, ರೋಗ ರುಜಿನ ಕಷ್ಟ ಸುಖ ವಿರುದ್ಧ ಪದಗಳು ಇರಲಿ ಅಂತ ಇಟ್ಕೊಂಡ್ರು. ಅಬ್ಬ ಎಷ್ಟು ಒಳ್ಳೆ ಜ್ಞಾನ ನೆನಪಿರುತ್ತೆ. ಒಮ್ಮೆ ನೀನಾಗೆ ಅಂತ ಇಟ್ಕೊಂಡು ಒಳಗೆ ಇಟ್ಕೊಂಡ್ಬಿಟ್ಟ. ಫ್ರಂಕ್ನಾಗ ಇಟ್ಟು, ಅಯ್ಯ ನೀನು ಹೋಗಿ ಪಾಸ್ಟರ್ ಕೊಟ್ಟು ಬಾ. ಎಷ್ಟು ಕೊಟ್ಟಿರ್ಬೇಕು ಪಾಸ್ಟರ್ಗೆ ಇವಾಗ? 80,000. ಪಾಸ್ಟರ್ಗೆ ಏನು ಗೊತ್ತಾಗುತ್ತಾ? ಏನು ಗೊತ್ತಾಗಲ್ಲ. 80,000 ಬಂದು ಕೂಡ ಪಾಸ್ಟರ್ ಪೈಸಲ್ಲ ಬಂದ್ರು. ಪಾಸ್ಟರ್ ತಗೊಂಡ್ಬಂದು ಪಾಸ್ಟರ್ ಹತ್ರ ಇಟ್ಟ. ಏನಪ್ಪ ಮಾರಿದಾಗ ಎಲ್ಲ ರೊಕ್ಕ ಇಷ್ಟೇ ಬಂತೇನೋ ಅಂತ ಕೇಳಿದ್ರು. ಹೂಗೊಳೆಯ ಎಷ್ಟು ಮಾರಿ ಬಂದಿದ್ದೆಲ್ಲ ನಿಮ್ಮ ಪಾದಗಳ ಬಳಿ ಇಟ್ಟಿದ್ದೀನಿ, ಬಂದಿದ್ದೆಲ್ಲ ನಾನು ನಿಮ್ಮ ಪಾದಗಳ ಬಿಟ್ಟಿದ್ದೀನಿ. ಅವಾಗ ಪೇತ್ರ ಹೇಳ್ತಾರೆ, ಏಯ್ ನೀನು ಸುಳ್ಳಾಡಿದ್ದು ಮನುಷ್ಯರಿಗೂ ವಿರುದ್ಧವಾಗಿ ಅಲ್ಲ, ಪವಿತ್ರಾತ್ಮನ ವಿರುದ್ಧವಾಗಿ ಸುಳ್ಳಾಡಿದ್ದೆ. ಕೇಳಿಸ್ಕೊತಾ ಇದ್ದೀರಾ? ದೇವರ ಮನೆಯಲ್ಲಿ ದೇವರ ಸೇವಕರ ಹತ್ರ ನೀವು ಏನಾದರೂ ಆಟ ಆಡೋಕೆ ಹೋದ್ರೆ ಬೆಂಕಿ ಜೊತೆ ಆಟ ಆಡ್ತಾರೆ. ಎಚ್ಚರಿಕೆಯಾಗಿರ್ಬೇಕು. ಕುಚೇಷ್ಟಗಳು ಮಾಡೋದು, ಜೋಕುಗಳು ಹಾಕೋದು, ಎದುರಿಗೆ ಬಂದಾಗ ಸೀರಿಯಸ್ ಆಗೋದು, ಅಲ್ಲಿವರೆಗೆ ಕೆಕೆ ಅಂತ ಬಂದಿರಿ ಅಂತ ಬರೋದು, ಇವೆಲ್ಲ ಬೇಡ. ದೇವರ ಮನೆ ಒಂದು ಬೆಂಕಿ. ದೇವರ ಆಲಯ ಬಹಳ ಬಹಳ ಪವಿತ್ರವಾದ ದೇವರ ಮಕ್ಕಳೇ. ಹೇಳ್ತೀನಿ, ನಾವು ಆಟ ಆಡೋದು ಬೇಡ. ವಿಶೇಷವಾಗಿ ದೇವರ ಸೇವಕರ ಹತ್ರ ನಾವು ಮಾತಾಡುವಾಗ ನಮ್ಮ ವರ್ತನೆಗಳು, ನಮ್ಮ ನೋಟ, ನಮ್ಮ ಎಲ್ಲವನ್ನ ನಾವು ದೇವರಿಗೆ ಸಮರ್ಪಿಸಿ ಅವ್ರ ಹತ್ರ ಹ್ಯಾಂಡಲ್ ಮಾಡ್ಬೇಕು. ಅವ್ರ ಹತ್ರ ಬಹಳ ಇನ್ನು ಕ್ಲೋಸ್ ಆಗಿ ಕೆಲಸ ಮಾಡೋದು ಹೇಳ್ತೀನಿ. ಬಹಳ ಎಚ್ಚರಿಕೆಯಾಗಿರ್ಬೇಕು. ಮೈ ತುಂಬಾ ಕಣ್ಣಾಗಿರ್ಬೇಕು ಆತ್ಮೀಯವಾಗಿ. ನಾವು ಹೊರಗಿನ ವ್ಯಕ್ತಿಯನ್ನು ನೋಡ್ತೀವಿ, ಆದ್ರೆ ದೇವರನ್ನು ನೋಡುವಾಗ ನನ್ನ ಸರ್ವಕ್ಷತ, ನನ್ನನ್ನ ಕೊಂಡಾಡುವಂತ ನನ್ನ ಸೇವಕ ಅಂತ ನೋಡ್ತಾರೆ. ಒಂದು ಸಲ ನಾನು ಬಾಂಬೆಗೆ ಹೋಗಿದ್ದೆ. ಈಗ ಮುಂಬೈ ಅಂತಾರ, ಅವಾಗ ಬಾಂಬೆ ಇತ್ತು. ಚರ್ಚ್ ಅವರು 3 ದಿವಸ ಪ್ರೇರಿಕ್ ಕರೆದಿದ್ರು. ಅಲ್ಲಿ ಧಾರಾವಿ ಹತ್ರ ಎಲ್ಲ ಕನ್ನಡ ಮಾತಾಡೋರು ಬಹಳ ಮಂದಿ ಇದ್ದಾರೆ, ಯಾದಗಿರಿ ರಾಯಚೂರು ಇದ್ದಾರೆ. ಅಲ್ಲಿ ಹೋದಾಗ ಇದರಲ್ಲಿ ಅರ್ಧ ಜಾಗ ಅಂದ್ರೆ ದೊಡ್ಡ ಹತ್ತೋನಿ ಹಾಲ್ ಸಮಾನ ಬಾಂಬೆನಲ್ಲಿ. ಅಲ್ಲಿ ನೀವು ನಂಬ್ತಿರ್ಲಮ್ಮ, ಇದಿಷ್ಟು ರೂಮ್ ಇದ್ರೆ ಅವ್ನು ಕೋಟ್ಯಾಧೀಶ್ವರ. ಇಷ್ಟು ಕೂಡ 10/8 ಅಂತ ಕೋಟ್ಯಾಧೀಶ್ವರ. ಅಲ್ಲ ಎಷ್ಟು ಜನ ಇರ್ತಾರೆ ಗೊತ್ತಾ ಸರ್? 12 ಜನ ಇರ್ತಾರೆ ಸರ್. ಮಂಚದ ಕೆಳಗ, ಮಂಚದ ಮೇಲೆ, ಚೇರ್ ಬುಡಕ, ಅಟ್ಟದ ಮೇಲೆ. ಅಯ್ಯೋ ಹೊರಗೆ ಬರಕಡೆ ಮಾತ್ರ ಲಿಪ್ಸ್ಟಿಕ್ ಅದು ಇದು ಕಟ್ ಮಾಡ್ಕೊಂಡು ಹೆಂಗೆ ಫುಲ್ ಶಾರುಖ್ ಖಾನ್ 13 ಖಾನ್ ಮನಂಗ್ ಬರ್ತಿತ್ತು ಹೊರಗಡೆ. ಒಳಗೆ ಹೋದ್ರು ಒಂದ್ಸಲ ಅವ್ರ ಮನೆಗೆ ಒಬ್ರು ಊಟ ಬರ್ತಿದ್ರು. ರಾತ್ರಿ ಬನ್ನಿ ಸರ್ ನಮ್ಮ ಮನೆಗೆ ಊಟ ಕರ್ಕೊಂಡು ಹೋಗಾರ. ಚಾಪೆ ಮೇಲೆ ಪಾಪ ಸಣ್ಣ ಮನೆ, ಒಳ್ಳೆ ಮೀನು ಅಡಿಗೆ ಮಾಡಿದಾರೆ ಸರ್. ಸತ್ತ ಹೋಗ್ತಾ ಇದ್ದೆ ನನ್ನ ಹೊಟ್ಟೆಗಲ್ಲ, ಆ ರೂಮ್ನಾಗ ಏನೋ ಸತ್ತ ಬರ್ತಾ. ಕೇಳಂಗಿಲ್ಲ, ಮಾಡಂಗಿಲ್ಲ. ಅವ್ರಿಗೆ ಗಂಡ ಇಟ್ಟಿದ್ರೆ ಅವ ಹೊಸದಾನ ಏನ್ ಗೊತ್ತಾಗೋದು. ಮಾತಾಡಿದ್ರೆ ಊಟ ಕೊಟ್ಟಿದ್ದೆ ಹೆಚ್ಚು. ಹೊರಗೆ ಬಂದು ಏನು ಸಿಗುತ್ತೆ ಧಾರಾವಿನಾಗ ಹೊಟ್ಟೆಗಲ್ಲ, ಹೊಟ್ಟೆ
ಇಲ್ಲ ಚೆನ್ನಾಗಿದ್ರು ನನಗೂ ಓಕೆ. ಅವ್ರು ಏನ್ ಸರಿ ಏನ್ ಬೇಕಾ ಅಂತ ಏನ್ ಬೇಕಾ ಅಂದ 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 ಮಾಡಿ ಸುಮ್ಮನೆ ಕೊನೆಗೆ ನಾನು 2-3 ಸಲ ಏನ್ ಬೇಕಂದ್ರೆ ಬಗಲ ಅರ್ಥ ಆಗ್ಬಿಡ್ತು. ಮತ್ತೆ ಬಾಂಬೆ ಹೊರಗೆ ಬಂದ ಕೂಡಲೇ ಅವ್ರ ಒಳಗ ಬಾಯಿ ಕಳ್ಸಿದ ಮೇಲೆ ಸೀದಾ ಕರ್ಕೊಂಡ್ ಬಂದ ನಿಲ್ಸಿದ. ನೋಡಿದ್ರೆ ದೊಡ್ಡ ಮೋರಿ ಕಾಲುವೆ ಹೋಗ್ತಾ ಐತೆ. ದೊಡ್ಡ ರಾಜ ಕಾಲುವೆ ಅಂತೀವಲ್ಲ, ಆ ರಾಜ ಕಾಲುವೆ ಮೇಲೆ ಬಂಡೆ ಆಶಿಕ್ ಶೆಡ್ ಹಾಕೊಂಡ್ಬಿಟ್ಟ. ದೊಡ್ಡ ಕಾಲುವೆ ಸರ್, ಇಷ್ಟು ದೊಡ್ಡದೈತೆ. ಆ ಕತ್ತ ಉಳಿದು ಇಡೀ ದೇಶದೆಲ್ಲ ಹೋಗ್ತಾ ಇತ್ತು. ಅಲ್ಲಿ ಮೇಲೆ ಬಂಡೆ ಹಾಕಿ ಮೇಲೆ ಶೆಡ್ ಹಾಕೊಂಡು ಸುತ್ತಾ ಹೋಗ್ತಾ ಇತ್ತು. ಬರ್ಲಾರ್ದ ಇನ್ನೇನು. ಆ ಚರ್ಚ್ಗೆ ಹೋಗಿ ಫಸ್ಟ್ ಡೇ ಹೋದೆ. ಜ್ಞಾಪಕ ಅಂತ ಹೇಳಿ ಅದಕ್ಕೆ ಸಂಬಂಧ ಇಲ್ಲ. ಬೆಳಿಗ್ಗೆ ಆರಾಧನೆ ಪ್ರಾರಂಭ ಆಯ್ತು. ಒಂದು 50 ಜನ ಬಂದಾಗ ಬಹಳ ದೊಡ್ಡ ನಂಬರ್. ಅದು ಬಹಳ ದೊಡ್ಡ ಚೆನ್ನಾಗಿ ಆರಾಧನೆ ಮಾಡಿದ್ರು. ಮಾಡಿದ್ಮೇಲೆ ನನಗೆ ಯಾಕೋ ಒಳಗಡೆ ಆತ್ಮದಲ್ಲಿ ಬಹಳ ಕಸಿವಿಸಿ, ಸುಮಾರು ವರ್ಷಗಳ ಕೆಳಗೆ ಬಹಳ ಕಸಿವಿಸಿ ಏನಂತ ಅರ್ಥ ಆಗ್ಬೋದು. ಮತ್ತೆ ಮಧ್ಯಾಹ್ನ ರೂಮ್ ಪ್ರೇಯರ್ ಮಾಡ್ತಾ ಇದ್ದೀನಿ. ಇವ್ರು ಏನಪ್ಪ ಅವ್ರು ಮಿಸಲ್ಪ ಉಸಲ್ಪ ದಿನಕ್ಕೆ ಬಂದ ಯಾವ ಉಸಲ್ಪ ಬೇಡ ಮಿಸಲ್ಪ ಬೇಡ. ನಮ್ಗೆ ಯಾಕೋ ಸಮಾಧಾನ ಇಲ್ಲ. ಮಧ್ಯಾಹ್ನ ಊಟ ಮಾಡಲಿಲ್ಲ, ಪ್ರೇಯರ್ ಮಾಡ್ತಾ ಇದ್ದೀನಿ. ದೇವರ ಆತ್ಮ ತಿಳಿಸ್ಕೊಟ್ಟಿದ್ದಂತ ವಿಷಯಗಳನ್ನ ನಾನು ಆ 2 ದಿವಸ ಪ್ರೇಯರ್ ಮಾಡಿದ್ರೆ ಹೇಳಿದೆ. ಅಲ್ಲಿ ಕರೆದಂತ ಪಾಸ್ಟರ್ಗೆ, ನಿಮ್ಮ ಸಭೆಯಲ್ಲಿ, ನಿಮ್ಮ ಈ ಸಭೆಯಲ್ಲಿ, ಸಣ್ಣ ಸಭೆಯಲ್ಲಿ ವ್ಯಭಿಚಾರ ಬಹಳ ನಡೀತಾ ಇದೆ. ಅಲ್ಲಿ ಇಲ್ಲಿ ಅಲ್ಲ, ದೇವರ ಸೇವೆ ಮಾಡ್ತೀವಿ ಅಂತ ಅನ್ಕೊಂಡು ಬಂದು ಸಭೆಯಲ್ಲಿ ವ್ಯಭಿಚಾರ ಮಾಡ್ತಾರೆ ಅಂದೆ. ಇಂಪಾಸಿಬಲ್ ಅಣ್ಣ, ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಅಂದ್ರು ಆ ಮನುಷ್ಯ. ಆಮೇಲೆ ಹೇಳಿದೆ, ಇವ್ರ ಮೇಲೆ ಇವ್ರ 3 ಹೆಸರು ಹೇಳಿದೆ ನಾನು. ಒಪ್ಪಿಲ್ಲ ಮನುಷ್ಯ. ನೀನು ಒಪ್ಪು ಬಿಟ್ರೆ ಬಿಡು, ಮತ್ತೆ ನಾನು ಕೊಡ್ಬೇಕಾದ ಕಾಣಿಕೆ ಅರ್ಧ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನನ್ಗೆ ಬಚಾರ್ ಕೊಟ್ಟರೆ ಸಾಕಿತ್ತು. ನಾನು ವಾಪಸ್ ಬಂದೆ. ಆತ ಬಸ್ ಹತ್ತುವಾಗಲೂ ಒಂದು ಮಾತು ಹೇಳ್ದ, ಬ್ರದರ್ ಅಣ್ಣ ನೀವ್ ಹೇಳಿದ ಮಾತು ತಪ್ಪು, ವಾಪಸ್ ತಗೊಳ್ರಿ. ಆ 3 ಅಂತವ್ರಲ್ಲ ನಮ್ಮ ಚರ್ಚಲ್ಲಿ ಅವ್ರು ನನಗೆ ಆಯ್ತು ಪ್ರೇಯರ್ ಮಾಡಿ ನನಗೆ ಅನಿಸಿದ್ದು ಹೇಳಿದೆ ಅಂತ ಬಂದ್ಬಿಟ್ಟೆ. ಕೇವಲ 6 ತಿಂಗಳಲ್ಲಿ ಆ ಮನುಷ್ಯ ಅಲ್ಲಿಂದ ಬೇರೆ ಕೆಲಸಕ್ಕೆ ಬಳ್ಳಾರಿ ಬಂದಿದ್ರು. ಬೇರೆ ಕೆಲಸಕ್ಕೆ ಬಂದಾಗ ನನ್ನ ಹುಡುಕಿದ್ದಾರೆ. ನಾನು ಅವತ್ತು ಆ ಫಂಕ್ಷನ್ ಹೋಗಿಲ್ಲ. ಏನೋ ಮಾಡಿ ಒಟ್ಟು ಹಿಡ್ಕೊಂಡು ಫ್ರಾನ್ಸಿಸ್ ಅಂತ ಹಿಡ್ಕೊಂಡು ಬಂದಾರೆ. ಬಂದು ಕೂಡ ಗಟ್ಟಿ ಹಿಡ್ಕೊಂಡು ಒಳಗೆ ಶುರು ಮಾಡಿದ್ರು. ನನಗೆ ಏನಾಯ್ತು, ನನ್ನ ಮಗಳು ಬಂದಿದ್ರೆ ಓಕೆ ಅಣ್ಣ ನೀವು ಹೇಳ್ತಿರಲ್ಲ, ಅವರು ನಿಜವಾಗ್ಲೂ ನಮ್ಮ ಸಭೆಯಲ್ಲಿ ದೊಡ್ಡ ಶಾಪವಾಗಿತ್ತು. ಆಯಮ್ಮ ವರ್ಷಿಪ್ ಲೀಡರ್, ಆಯಪ್ಪ ಅಸಿಸ್ಟೆಂಟ್ ಪಾಸ್ಟರ್, ಇನ್ನೊಬ್ಬ ಟ್ರೆಷರರು. ದೇವರ ಸೇವೆ ಮಾಡುವಂತ ಸೇವಕರಿಗೆ ಮಂಕು ಬೂದಿ ಎಸೆದು ನಮ್ಮಷ್ಟು ಪರಿಶುದ್ಧರು ಯಾರು ಇಲ್ಲ, ನಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ. ಅಷ್ಟು ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದ್ದಾರೆ. ದುಡ್ಡಿನಲ್ಲೂ ಪ್ರಾಮಾಣಿಕತೆ, ಆದರೆ ಶಾರೀರಿಕವಾಗಿ ಫೇಲ್ ಆಗಿದ್ದಾರೆ. ಕೇಳಿಸ್ಕೊತಿದ್ದೀರಾ? ದೇವರ ಆಲಯದಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ದೇವರ ಮಕ್ಕಳೇ, ನಾವು ಏನಾದ್ರೂ ದೇವರ ಜೊತೆ ಮಾಡಿದ್ರೆ ಬೆಂಕಿ ಜೊತೆ ಆಟ ಆಡ್ದಂಗೆ. 20% ನಾವು ತಗೊಂಡಿದ್ದೀವಿ, 80% ನೀವು ಕೊಟ್ಟು ಇಷ್ಟೇನಪ್ಪ ಅಂದ್ರೆ ಹೌದು ಪಾಸ್ಟ್ರೆ ಇಷ್ಟೇ ನಾವು ಮಾಡಿದ್ರು ಅಂತ ನೋಡಿದ್ರು. ಅನನೀಯ, ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ಪವಿತ್ರಾತ್ಮ ವಿರುದ್ಧವಾಗಿ. 7 ಅಲ್ಲೇ ಥಪ್ ಅಂತ ಕೆಳಗೆ ಬಿದ್ದು ಸತ್ತೋದ ಅನನೀಯ. ಹಾರ್ಟ್ ಅಟ್ಯಾಕ್ ಆಯ್ತಾ ನನಗೆ ಗೊತ್ತಿಲ್ಲ, ಮೇಲೆ ಹೋದ ಕೇಳೋಣ. ಸ್ಪಾಟ್ ಡೆತ್. ಹೆಲ್ದಿಯಾಗಿ ವ್ಯಾಪಾರ ಮಾಡಿ, ಅಲ್ಲಿ ವ್ಯಾಜ್ಯ ಮಾಡಿ, ಅಷ್ಟು ಇಷ್ಟೊಂದೆಲ್ಲ ಬಾರ್ಗೇನ್ ಮಾಡಿ, ಸಂಪಾದನೆ ಮಾಡಿ ತಂದ ಮನೆಗೆ ಹೋಗಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟು ತಗೊಂಬಂದು ಪಾಸ್ಟರ್ಸ್ ಇಟ್ಟು ಮಾತಾಡೋವರಿಗೆ ಹೆಲ್ದಿ ಆಗಿದ್ದಾನೆ. ಯಾವಾಗ ಕೇಳ್ತೀರ ಟಪ್ ಅಂತಲ್ಲೇ ಬಿದ್ದು ಸತ್ತೋದ. ಯೌವನಸ್ಥರು ಬಂದ್ರು, ತಗೊಂಡೋದ್ರು, ಸಮಾಧಿ ಮಾಡಿ. ಅಯ್ಯಮ್ಮ ಕೂಡ ಹೇಳಿಲ್ಲ ಮಣ್ಣಾಗಪ್ಪ ಅಂತ ಹೇಳಿ. ಆಯಮ್ಮ ಮನೆ ಕುಂತು ನನ್ನ ಗಂಡ ಹೋದ. ಪಾಸ್ಟ್ 80,000 ಇಸ್ಕೊಂಡಿರ್ತಾರೆ. ಚರ್ಚ್ ಕಮಿಟಿ ಮೆಂಬರ್ ಮಾಡ್ತಾರೆ, ಟ್ರೆಷರರ್ ಮಾಡ್ತಾರೆ. ಅವ್ರಿಗೆ ನೆಕ್ಸ್ಟ್ ಓಪನಿಂಗ್ ಪೇ ಅವ್ರಿಗೆ ಕೊಡ್ತಾರ, ಕ್ಲೋಸಿಂಗ್ ಪೇ ಅವ್ರಿಗೆ ಕೊಡ್ತಾರ. ಇನ್ಮೇಲೆ ಅವ್ರು ನಮ್ಮ ಬಲ ಕುಂದಿಸ್ಕೊಂತಾರ. ಏನೆಲ್ಲ ಸಾಂಗು ಸೀನು ಫೈಟ್ ನಾಟಕ ಮಾಡ್ಕೊಂಡು ಅಯ್ಯಮ್ಮ ಮನೆಗೆ ಕುಂತಾಳ. ಅಯ್ಯ ಬಂದಿಲ್ಲ, ಇನ್ನ ಬಂದಿಲ್ಲ ಅಂತ ತಾನು ಮೇಲೆ ಬಂದು, ಈಗ ನಾನು ಹೋಗ್ತೀನಿ, ನನ್ಗೊಂದು ಶಾಲ್ ಓದಿಸ್ತಾರ, ನಮ್ಮೊಂದು ಪೇಟೆ ಇಡ್ತಾರ ಅಂತ ಬಂದು, ಬಾಮ್ಮ ವೆಲ್ಕಮ್ ಸಫಾರಿ ಹೇಳಿ ಬಾ ಒಳಗ್ ಬಾ ಅಂತ ಕರೆದ ಕೇಳ್ತಾರ. ಒಳಗ್ ಬಂದು, ಏನಮ್ಮ ನೀವು ಹೊಲ ಮಾರಿದ್ರೆ ಇಷ್ಟೇನ ರೊಕ್ಕ ಬಂದಿದ್ದು, ಮತ್ತೆ ಡೈಲಾಗ್ ರೆಡಿ ಮಾಡ್ಕೊಂಡಿದ್ರಲ್ಲ, ಹೋಗಿ ಕೇಳಿದ್ರೆ ಏನಾಗಬೇಕಂತೆ, ಇಷ್ಟೇ ಬಂದಿದ್ದು, ನಿಮ್ ಒಳಗಂತ ಬಂದೀವಿ ಅಂತ ಇಬ್ರು ಸೇಮ್ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾರೆ ಮನೆಯಾಗ. 10 ಸಲ ಮಾಡ್ಕೊಡೋದು, ಎರಡೊಂದು ಹೇಳ್ಕೊಳ್ದು ಅಂತ ಬೈ ಹಾಕಿ ಮಾಡ್ಕೊಂಡ್ ಬಂದಾರ. ಆತ ಈ ಡೈಲಾಗ್ ಗಾಡಿ ಕೆಳಗೆ ಬಿದ್ದು ಅಮ್ಮ ಬಂದ, ಹೌದು ನಾನು ನೋಡಿ ಮಾರಿಗೆ ಇಷ್ಟೇ ನಮ್ಮಂತೆಲ್ಲ ನೋಡಕತ್ತಾಳ. ಏನಮ್ಮ
ಇವಾಗನೇ ನಿನ್ ಗಂಡನ ಮಣ್ಣಾಕ್ ಬಂದಾರ ಧಪ್ಪಂತ ಆಯ್ಮ ಬಿದ್ರು. ಸೆಟ್ಲ್ 6/3 20% ಎಲ್ಲೋ ಇತ್ತು. ಪಾಪಿಯ ಸೊತ್ತು ಪರದ ಪಾಲು. ಯಾರಿಗೆ ವಿರುದ್ಧವಾಗಿ ಸುಳ್ಳು ಹೇಳಿದ್ರ ಅವರು? ದುಡ್ಡು ಯಾವ್ದು ಆಕ್ಚುಲಿ ತಂದೆ. ಅದ್ರ ಮೇಲೆ ತಮಗೆ ಸಂಪೂರ್ಣ ಅಧಿಕಾರ ಇದೆ. ಲೋಕ ಹೇಳುತ್ತೆ 100% ನೀವೇ ಅದಕ್ಕೆ ಅಧಿಕಾರಿಗಳು. ನೀವು ಎಷ್ಟರ ತಗೋಬಹುದು ದೇವರಿಗೆ ಕೊಡಕ್ಕಿಂತ ಮುಂಚೆ. ಆದ್ರೆ ದೇವರು ಹೇಳ್ತಿದ್ದಾನೆ ಎಲ್ಲವನ್ನ ತಂದುಕೊಡು. ದೇವರ ಲೆಕ್ಕ ಲೋಕದ ಲೆಕ್ಕ ಎಂಟೈರ್ಲಿ ಡಿಫರೆಂಟ್. ಕಾಣಿಕೆ ಕೊಡುವಾಗ ಪ್ರಾಮಾಣಿಕತೆಯಿಂದ ಕೊಡು. ವ್ಯಾಜ್ಯ ಆಡಬೇಡ, ಬಾರ್ಗೇನ್ ಮಾಡಬೇಡ, ಚೌಕಾಸಿ ಮಾಡಬೇಡ. ದೇವರ ಆಲಯದಲ್ಲಿ ಕೊಡುವಾಗ ಶಕ್ತಿ ಬೀರಿ ಕೊಡು. ದೇವರ ಗುಣಸ್ಥನಲ್ಲ. ನಿನಗೆ ಜಡಿದು ತುಂಬಿ ಅಲ್ಲಾಡಿಸಿ ಹೊರಸೂಸುವಷ್ಟು ಬೇಡ 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 ಅನ್ನಷ್ಟು ದೇವರನ್ನ ಆಶೀರ್ವಾದ ಮಾಡ್ತಾರೆ. ನಾನು ಬಹಳ ಸಲ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ, ಮತ್ತೆ ಹೇಳೋದು ನನಗೆ ಇಷ್ಟ ಇಲ್ಲ. ನಾವು ಯಾವತ್ತು ದೇವರಿಗೆ ಕೊಟ್ಟಾಗ ನನ್ನ ಕೈ ಖಾಲಿ ಆಗಿಲ್ಲ. ಇವತ್ತಿನವರೆಗೂ ನನ್ನ ಕೈ ಖಾಲಿ ಆಗಿಲ್ಲ. ನನಗೆ ಬಡ್ಕೊಂಡ್ರೆ ಕೂಡ ನನ್ನ ರೊಕ್ಕ ಇಲ್ಲ, ಆದ್ರೆ ಕೂಡ ನನ್ನ ಮೊಬೈಲ್ ರೊಕ್ಕ ಇರ್ತದೆ. ಹಂಗಂತ ನಾನು ಕಿಡ್ನಾಪ್ ಮಾಡಿ ನಾ ಏನ್ ಮಾಡಲಿ? ನನಗೆ ಫೋನ್ ಮಾಡಲ್ಲ ಪಾಪ ಊಟಕ್ಕೆ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ನಾನು ಇವತ್ತು ಹೇಳ್ತೀನಿ, ನನ್ನ ದೇವರಿಗೆ ಇವತ್ತು ಏನು ಕಡಿಮೆ ಮಾಡಿಲ್ಲ. ಲಕ್ಷಗಟ್ಟಲೆ ಕೊಟ್ಟಿದೆ. ಮತ್ತೆ ಯಾಕೆ ಗೊತ್ತಾ ನಿಮಗೆ? ಸಾಕ್ಷಿಯಾಗಿ ಹೇಳ್ತೀನಿ, ಗರ್ವದಿಂದ ನಿಮ್ಮ ಹೊಟ್ಟೆ ಉಸಕನ್ನು ಹೇಳೋದಿಲ್ಲ. ಆದರೆ ದೇವರ ಮುಂದೆ ನಾವು ಕಾಣಿಸಿಕೊಳ್ಳುವಾಗ ತಗ್ಗಿಸಿಕೊಂಡು, ವೇಷಭೂಷಣಗಳ ಆಡಂಬರ, ತೋರ್ಪಡಿಕೆಗಳ ಆಡಂಬರಗಳು, ಬೇಕಿಲ್ಲದಂತ ಪೋಖ್ರಿತನಗಳು ಅದು ನಮ್ಮ ಆಸ್ತಿ ಅಲ್ಲ. ತಗ್ಗಿಸಿಕೊಳ್ಳುವಾಗ ದೇವರ ರಾಜ್ಯದ ದೇವರು ನಮ್ಮನ್ನು ಮೇಲೆ ಕೆತ್ತಾನೆ. ನೀವು ಬರೀ ಸೂಟ್ ಬೂಟ್ ಹಾಕೊಂಡೆ, ಆಪಲ್ ಫೋನ್ ಇಟ್ಕೊಂಡೆ, ಐಪ್ಯಾಡ್ ಇಟ್ಕೊಂಡೆ, ಅದಕ್ಕೊಂಡೆ ಇದಕ್ಕೊಂಡೆ, ಅದು ಯಾವುದು ನಿನ್ನ ದೇವರ ರಾಜ್ಯಕ್ಕೆ ಸೇರಿಸೋದಿಲ್ಲ. ನೀವು ಒಂದು ಇಂಗ್ಲಿಷ್ ನ ಮಾತಾಡಿ, ಇಂಗ್ಲಿಷ್ ನ ಸೀನಿ ಕೆಮ್ಮಿ ಏನು ಮಾಡೋದು ದೇವರ ರಾಜ್ಯಕ್ಕೆ ಹೋಗಲ್ಲ. ಕೆಲವರು ಬೇಡ ಹೆಂಗ್ ಮಾತಾಡ್ತಾರೆ ಅಂದ್ರೆ ನನ್ನ ದೇಶ ಗೊತ್ತಿರುತ್ತೆ. ಸರಿ ಮಾತಾಡ, ಕನ್ನಡ ಮಾತಾಡೋದು ಅದು ನಮ್ಗೆ ಫೀಲಿಂಗ್ ಬರಲ್ಲ. ಫೀಲಿಂಗ್ ಶಟ್ಟ ಬಾಯಿ ಮುಚ್ಚು, ಇನ್ನು ಫೀಲಿಂಗ್ ಅಲ್ಲ, ವಾಕ್ಯ ಫೀಲಿಂಗ್ ತುಂಬಿಸರಿ. ಅವ್ರಿಗೇನಂದ್ರೆ ಜನರ ಇಂಪ್ರೆಸ್ ಮಾಡಿದ್ರೆ ಬಹಳ. ನಿನ್ನ ಭಾಷಾ ಪಾಂಡಿತ್ಯ ದೇವರಿಗೆ ಬೇಕಾಗಿಲ್ಲ. ಇವತ್ತು ಅಕ್ಕಂದ್ರೆ ಬಂದು 3 ಬಂದು ಮಾತಾಡಿದ್ರು. ಅವ್ರ ಭಾಷೆ ದೇವ್ರು ನೋಡಲ್ಲ. ಅವ್ರು ಹೃದಯಪೂರ್ವಕವಾಗಿ ಮಾತಾಡಿದ್ರು, ಕಣ್ಣೀರು ಸುರಿಸ್ತಾ ಮಾತಾಡಿದ್ರು. ತಮ್ಮ ಆಡು ಭಾಷೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಏನ್ ಮಾತಾಡ್ತಾರ ಆ ತರ ಮಾತ್ರ ಸೈತಾನಿಗೆ ದೊಡ್ಡ ಪೆಟ್ಟಾಗಿರುತ್ತೆ. ಅವ್ರು ಬಂದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮೊಮ್ಮಗನಿಗೆ ಹಿಂಗಾಗಿತ್ತು, ನಾನು ಎಣ್ಣೆಯನ್ನು ಹಚ್ಚಿದೆ ಸಿಂಪಲ್ ಆಗಿ ಬಂದು ಒಟ್ಟಿನವಾಗಿತ್ತು. ಎಣ್ಣೆ ನಮ್ಮ ಸಂದೀಪ ಪ್ರಯತ್ನ ಮುಗಿದೋಯ್ತವರಿಗೆ ಸೈತಾನಿಗೆ ರಪ್ಪ 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 ಯಪ್ಪ 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 ಸಾಕ್ಮಾಡವ ಅಂತ ಸೈತಾನ ತೆಪ್ಪೆಗಂತೆ ಬಿದ್ದಿರುತ್ತೆ. ನಾವು ಸಾಕ್ಷಿಗಳಂದ್ರೆ ನಾನು ಹಿಂಗ್ ನಿಂತ್ಕೊಳ್ಳಿ, ಮೈಕ್ ಹಿಂಗ್ ಇಟ್ಕೊಳ್ಳ, ಸ್ಮೈಲ್ ಮಾಡಿ ಮಾತಾಡಲ್ಲ, ಶಟ್ ಮಾಡಿ ಮಾತಾಡಲ್ಲ, ಬಾಯಿ ಮುಚ್ಚಿ. ಹಲ್ಲೆಲೂಯಾ. ಪ್ರಿಯ ದೇವರೇ, ನೀವು ದೇವರ ಪಕ್ಷವಾಗಿ ನಿಲ್ಲುವಾಗ ನೀನು ಯಾರೇ ಆಗ್ಬೋದು ದೇವರಿಗೆ ಉಪಯೋಗಿಸ್ತಾರೆ. ಒಂದು ಚರ್ಚ್ ಕೊಳಗಲ್ ಕಡೆ ಶಾಂತಿನಗರ ಚರ್ಚ್ ಹೋಗಿದ್ದೆ. ಆ ಚರ್ಚ್ ಮುಗಿಸಿ ಕೆಳಗೆ ಬರೋ ತನಕ ಇನ್ನ ನೋಡ್ತಾ ಇದ್ದೆ. ನಾನು ಚಪ್ಪಲಿ ಹುಡುಕ್ತಿದ್ದೀನಿ. ಅವಾಗ ಪಾಸ್ಟಮ್ಮ ಬಂದು, ಸರ್ ಅದು ಹೊಸದಿತ್ತು ನಿಮ್ಮ ಚಪ್ಪಲಿ. ನಾನು ಹೊಸ ದಿವಸ ಅಂತ ಇಲ್ಲಮ್ಮ, ನಂದು ಅರ್ಧಂಬರ್ಧ ನಮ್ಮಲ್ಲ ಅಮ್ಮ ಸರ್ ಇಲ್ಲಿ ಅವ್ರು ನಗೇನಾಗ್ತಾರೆ. ನಾನಂದ್ರೆ ಹೊಸ ದಿವಸದಂತ ಇಲ್ಲ ನಂದು ಹಳೆ ಸುಂದಿನ ಸರ್ ಯಾಕೆ ಮಾಡ್ತೀನಿ? ಇಲ್ಲ ನನ್ನ ಹಳೇವೇ. ನಾನು ವಾಕ್ಯ ಹೇಳ್ತೀನಿ ಅಂತ ಲೆದರ್ ಶೂಟ್ ಪಾಲಿಶ್ ಹೊಡೆದು ಹಿಂಗ ಮಾಡಿ ಏನಕ್ಕಮ್ಮ? ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಎಲ್ಲವನ್ನ ಬಿಟ್ಟು ತನ್ನಂತಾನು ಬರಿದು ಮಾಡಿಕೊಂಡು ಶಿಲ್ವೆ ಮೇಲೆ ಬತ್ತಲೆಯಾಗಿ ನಿಂತುಬಿಟ್ಟ ನನ್ನ ಯೇಸು. ಮೈ ಮೇಲೆ ಸರಿಯಾಗಿ ಬಟ್ಟೆ ಇರಲಿಲ್ಲ, ಆತನ ಬಗ್ಗೆ ಮಾತ್ರ ನಾವು ನಿಂತ್ಕೊಂಡಿವಿ. ನನ್ನ ಸೂಟ್ ಬೂಟ್ ಬಗ್ಗೆ ಮಾತಾಡಕ್ ನಿಂತ್ಕೊಂಡಿಲ್ಲ, ನನ್ನ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಕ್ ನಿಂತ್ಕೊಂಡಿಲ್ಲ, ನಾನು ನನ್ನ ನಾಲೆಡ್ಜ್ ಬಗ್ಗೆ ಮಾತಾಡಕ್ ನಿಂತ್ಕೊಂಡಿಲ್ಲ. ತಂದೆಯವರನ್ನ ಕ್ಷಮಿಸು ಅಲ್ಲ, ನಾನು ಹಿರಳಿಕೆ ಆಗಿದೆ ಅಮ್ಮ, ನಿನ್ನ ಮಗ ಬಾಯಿ ಮಧ್ಯದ ಸ್ವಾಮಿ ಮಾತಾಡ್ಬಿಟ್ಟು 7 ಮಾತುಗಳನ್ನ ಅಲ್ಲಿ ಗ್ರಾಮದ ಬಗ್ಗೆ ಅರೇಬಿಕ್ ಭಾಷೆ. ಸ್ವಾಮಿ ಯೇಸು ಸ್ವಾಮಿ ಅರೇಬಿಕ್ ಭಾಷೆ. ಪ್ರಿಯ ದೇವ ಜನರೇ, ದೇವರ ರಾಜ್ಯದಲ್ಲಿ, ದೇವರ ಮನೆಯಲ್ಲಿ ಗರ್ವ ಬರಬಾರದು.
ನಾನು ಬೆಳಿಗ್ಗೆ ಆಲೋಚನೆ ಮಾಡಿದ್ದೇ ಬೇರೆ. ಸ್ವಾಮಿ ಹೇಳಿದ ಸ್ಪಿರಿಚುವಲ್ ಪ್ರೈಡ್ ಬಗ್ಗೆ ಮಾತಾಡೋದು, ಆತ್ಮಿಕ ಗರ್ವ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದ ಮೇಲೆ ಬರ್ತಾ ಇದೆ. ನಾನೊಂದು ಸಭೆಗೆ ಹೋಗಿದ್ದೆ ಪಾಸ್ಟ್ರೆ, ಅವರು ಫಾಸ್ಟಿಂಗ್ ಪ್ರೇಯರ್ 3 ದಿವಸ ಕರೆದಿದ್ರು. 3 ದಿವಸದ ಹತ್ರ ನೋಡಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಲ್ಲಿ ಇರುವಾಗ ಅದೆತ್ತು ಅದು ಮಾಡು, ಇದೇ ಅವ್ರ ಜೀವನ. ನಿನ್ ಕೈ ಏನಾಗುತ್ತೆ ಅಲ್ಲಿ ಕೂತೀವಿ, ಏಕಮ್ಮ ಅಲ್ವಾ ಕಿಡಿದು ನಾನು ತೆಗಿಬಿಟ್ಟು ಗೊತ್ತಿದ್ದಾರೆ. ನಾನು ನಿಮ್ ಕೈಗೆ ಪ್ರಾಬ್ಲಮ್ ಆಗಿಲ್ಲ, ಚಕಡ ಏನಿಲ್ಲ, ಏನಾಯ್ತು ಸಾಕು ನೀನು ಎದ್ದು ಏನಾಗಿದೆ ನಿನಗೆ? ನಾನು ಹಾಕೊಂಡೆ ಅಂತ ಪ್ರಾಣಿ ನನಗೆ ಅರ್ಥ ಆಗ್ತದೆ. ನಿಮಗೆ ಸಿಂಪಲ್ ಆಗಿರ್ರಿ, ದೇವ್ರ ರಾಜ್ಯದಲ್ಲಿ ತೋರ್ಸ್ಕೊಳಕ್ ಹೋಗ್ಬೇಡ್ರಿ. ಜನರು ನಮ್ಮನ್ನು ಗುರುತಿಸಲ್ಲ, ಬೇಕಾಗಿಲ್ಲ. ಜನರು ನಮ್ಮನ್ನ ಮೆಚ್ಚಿಸಲ್ಲ, ಮೈ ಫುಡ್ ಕೇರ್ ಮಾಡಬೇಡ್ರಿ. ಜನರು ನಮ್ಮನ್ನ ಸನ್ಮಾನ ಮಾಡೋದಿಲ್ಲ, ನಿನಗೆ ಯಾಕೆ ಬೇಕೇ ಸನ್ಮಾನ ಅಲ್ಲ ಐತೆ, ಜೀವಪಾತ್ಯ ಪಟ್ಟಿಲಿ ಬಲ ನಂಬಿಗಸ್ತನಾದ ಒಳ್ಳೆಯವಾಳು ಅಂದ್ರೆ ಸಾಕು ನಮಗೆ. ಇಲ್ಲಿ ಏನು ಪುಂಗಿದಾಸನ ಕತೆ, ಎಷ್ಟೊತ್ತು ಸ್ಟೇಜ್ ಇಡ್ತಾರೆ, 1 ತಾಸು 2 ತಾಸು, ಆಮೇಲೆ ಆಯ್ತು ತಿಳ್ಕೊಂಡು ಆಶೀರ್ವಾದ ವಚನ ಕಳಿಸ್ತಾರೆ, ಲೈಟ್ ಆಫ್ ಮಾಡ್ತಾರೆ. ಸ್ಟೇಜ್ ಕೆಳಗೆ ಬೇಕು, ಏನಕ್ಕೋಸ್ಕರ ಆಡಂಬರ? ದೇವರ ಮನೆಯಲ್ಲಿ ಇರುವಾತನೇ ಸಭೆಯಲ್ಲಿ ಸ್ವಾಮಿ ನಿಮ್ಮನ್ನು ಇರಿಸಿದ್ದಾನೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಇರಿಸಿದ್ದಾನೆ. ಅನನೀಯ ಸಫಲಗಳಂತೆ ಆತನಿಗೆ ಕೊಡುವುದೊಂದು ಆರಾಧನೆ, ಕೆಲಸಗಳು ಒಂದು ರೀತಿ ಆರಾಧನೆ, ಬರೀ ಅದೊಂದೇ ಆರಾಧನೆ ಅಲ್ಲ. ಬೇರೆ ರೀತಿ ಆರಾಧನೆಗಳು, ನೀನು ಕಾರ್ಯದ ರೂಪದಲ್ಲಿ ಆರಾಧನೆ ಮಾಡಬೇಕು, ಕೊಡುವ ರೂಪದಲ್ಲಿ ಆರಾಧನೆ ಮಾಡಬೇಕು, ನೀನು ನಿಂತು ಆರಾಧನೆ ಮಾಡಿ. ಬಹಳಷ್ಟು ಇನ್ವಾಲ್ವ್ಮೆಂಟ್ ಇದೆ. ಇವತ್ತು ಯೌವನಸ್ಥ ಮಕ್ಕಳೇ, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ? ದೇವರು ನಿಮ್ಮನ್ನು ಏನಕ್ಕೋಸ್ಕರ ಕರೆದಿದ್ದಾನೆ? ಅಲ್ಲಿ ನಿಂತೋದಂತೆ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡು. ಬೆಳಿಗ್ಗೆ ಬಂದು 8 ಗಂಟೆ ಬಂದು ಯಾರು ಇಲ್ಲ, ಬಂದು ಪ್ರಾರ್ಥನೆ ಮಾಡಿ. ಏಸಪ್ಪ, ಎಷ್ಟೋ ಜನ ಬರ್ತಾರೆ, ಇಲ್ಲಿ ಯಾರೋ ಬಂದು ನಿಂತ್ಕೊಳ್ತಾರೆ, ಅಯ್ಯ ನಿನ್ನ ಸ್ವರ ಬರ್ಲಿಲ್ಲ, ಓಡಾಡು ದೇವರ ಸನ್ನಿಧಾನದಲ್ಲಿ. ದೇವರನ್ನು ಇರಿಸಿದ್ದು ಉದ್ದೇಶಪೂರ್ವಕವಾಗಿ. ಆ ಹೆಣ್ಮಗಳು ತನಗೆ ಏನಿತ್ತು ಕೊಟ್ಲು, ಆಮೇಲೆ ಅಮ್ಮ ಏನ್ ಊಟ ಮಾಡಿದ್ಲು, ಯಾರು ಸಾಕಿದ್ರೆ ಗೊತ್ತಿಲ್ಲ, ಪರಲೋಕದಲ್ಲಿ ಆಕೆ ಬರಬೇಕಾದಂತಹ ಸ್ಥಾನ ಸಿಕ್ತಮ್ಮ. ಅನನೀಯ ಸಫಲ ಶ್ರೇಷ್ಠವಾದಂತ ತ್ಯಾಗ ಮಾಡಿದ್ರು. ಲೋಕದ ರೀತಿಯಲ್ಲಿ ಇರೋ ಎಲ್ಲವನ್ನ ಮಾಡಿದ್ರು, ದೇವರ ಸೇವಕರಿಗೆ ಸಂಪೂರ್ಣವಾಗಿ ವಿಧೇಯರಾದ್ರು. ಆದರೆ ಸ್ವಲ್ಪದಲ್ಲಿ ತಪ್ಪಿ ಹೋದ್ರು, ಜೀವಿತ ಹಾಳಾಯ್ತು. ಸ್ವಲ್ಪ ಹುಳಿ ಇಡೀ ಹಿಟ್ಟನ್ನೆಲ್ಲ ಹುಳಿ ಮಾಡುವುದು. ನಿನ್ನಲ್ಲಿ ಹುಳಿ ಯಾವುದು ಅರ್ಥ ಮಾಡು. ಇವತ್ತು ದೇವರ ಆಲಯದಲ್ಲಿ ಯೌವನಸ್ಥ ಮಕ್ಕಳು ಹೇಳ್ತಾ ಇದ್ದೀನಿ, ನಿಮಗೆ ತಂಗಿಯಂದ್ರೆ ಹೇಳ್ತಾ ಇದ್ದೀನಿ, ನೀವೆಲ್ಲ ನನ್ನ ಮಕ್ಕಳ ಸಮಾನ. ಅಕ್ಕಂದ್ರೆ ಹೇಳ್ತಾ ಇದ್ದೀನಿ, ದೇವರ ಆಲಯದಲ್ಲಿ ನಿನ್ನ ಕೆಲಸ ಏನು, ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು, ನಿನ್ನ ಜವಾಬ್ದಾರಿ ಏನು? ಬರೀ ಹಾಡಾಡೋದಲ್ಲ, ಬರೀ ಅದು ಇದು ಅಶ್ವಸ್ ಕೆಲಸ ಮಾಡೋದಲ್ಲ. ಅದಕ್ಕೆ ಮಿಗಿಲಾಗಿ ದೇವರನ್ನು ಇರಿಸಿದನಂದ್ರೆ ಅದನ್ನ ಕೇಳು, ಸ್ವಾಮಿ ಈ ಸಭೆಯಲ್ಲಿ ನನ್ನ ಇರಿಸಿದಿ, ನಾನು ಏನ್ ಮಾಡ್ಬೇಕು? ಸ್ವಾಮಿ ನಿಮ್ಗೆ ಗೊತ್ತಿಲ್ಲದೆ ಒಂದು ಭಾಗ ತೆಗಿತಾನೆ, ಏನೋ ಒಂದು ಕೆಲಸ ಮಾಡುತ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಸಣ್ಣದರಲ್ಲಿ ಪ್ರಾಮಾಣಿಕನಾದವನು ತಿಳಿದುಕೊಂಡು. ಅದಕ್ಕೆ 2 ತಲಾಂತು ಗೊತ್ತಲ್ಲ ನಿಮಗೆ? ಗೊತ್ತ ತಲಾಂತಗಳ ಕತೆ ಗೊತ್ತಾ? ಒಬ್ಬನಿಗೆ 1 2 4 5 10 ಮಾಡ್ಕೊಂಡ 2 4 ಮಾಡ್ಕೊಂಡು 1 ಏನ್ ಮಾಡ್ದ ಬಚಿತ್ತ. ಫಾಸ್ಟ್ ಅಂತ ರಾಮಲಿಂಗ ಕತೆ ಹೇಳ್ತಾರೆ. ಅವನು ಬಂದು ಲೆಕ್ಕ ಕೇಳುವಾಗ, ಸಾರ್ ನೀನ್ ಬಹಳ ಕಠಿಣ ಮನುಷ್ಯಪ್ಪ, ಸುಮ್ಮನೆ ಏನ್ ಮಾಡುತ್ತ ಅದು ಮಿಸ್ಟೇಕ್ ಹಿಡಿತಿ, ಅದಕ್ಕೋಸ್ಕರ ನೀನ್ ಕೊಟ್ಟು 1 ರೂಪಾಯಿ ಇಲ್ಲೇ ವಾಪಸ್ ಆಗ್ಬಿಟ್ಟ. ಇನ್ನೊಬ್ಬನ 5ನ್ನ 10 ಮಾಡದ ದೇವರ ರಾಜ್ಯದಲ್ಲಿ, ಇನ್ನೊಬ್ಬ 2 4 ಮಾಡ್ದ. ದೇವರು ನಿನಗೆ ಕೊಟ್ಟಿರುವಂತ ತಲಾಂತು ಬರೀ ಅವ್ರು ಹಾಡಾಡ್ತಾರೆ, ಇವರು ಹಾಡಾಡೋದೊಂದೇ ತಲಾಂತ ಅಲ್ಲ, ವಾದ್ಯ ಬಾರಿಸೋದೊಂದೇ ತಲಾಂತ ಅಲ್ಲ. ನಮಗಿಂತಲೂ ಹೆಚ್ಚಾಗಿ ಉತ್ತಮವಾಗಿ ಆರ್ಕೆಸ್ಟ್ರಾದಲ್ಲಿ ಪ್ಲೇ ಮಾಡ್ತಾರೆ, ನಮಗಿಂತಲೂ ಹೆಚ್ಚಾಗಿ ಒಳ್ಳೆ ಕಂಠ ಸಿರಿ ಇದೆ, ಚೆನ್ನಾಗಿ ಬರೀ ನಾನು ತೋರಿಸ್ತೀನಿ. ಸುಮ್ಮನೆ ಹಾಡಾಡುವಾಗ ಹಂಗೆ ನೋಟ್ಸ್ ಬರೀತಾರೆ, ಹಂಗೆ ವಾಯ್ಸ್ ಎಲ್ಲ ಭಾಷಾ ಪೇಪರ್ ಬಿಸಾಗುತ್ತೆ. ನಮಗೆ ಶೀಟ್ ಬಳ್ಳಿಯಾಗ ಒಬ್ಬನಿಗೆ ಆ ಸ್ಕೋರ್ ಬರೆಯಕ್ ಬರಂಗಿಲ್ಲ. ಅಲ್ಲಿ ಹೊರ ಸ್ಟುಡಿಯೋದಲ್ಲಿ ಕಾಯ್ತಿರ್ತಾರೆ, ಸಾರ್ ನಾವು ಅವರೇ ಸರ್, ನಾವು ಇಳೆಯರಾಜ ಸಾರ್ತಿಗೆ ಬಂದು ನಾನು ಅಲ್ಲಿ ಕೆಲಸ ಈ ಕೆಲಸ ಸುಮ್ಮನೆ ಬರ್ತಿರ್ತಾರೆ, ಮಂದಿ ಕಾಯ್ತಿರ್ತಾರೆ. ಅತ್ಯುತ್ತಮವಾದಂತ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾರೆ ಅವರು. ಹಾಡು ಕೇಳಿಸ್ಕೊಂಡಿರಂಗಿಲ್ಲ, ಸುಮ್ಮನೆ ಒಂದ್ಸಲ ಹಾಡು ಅದಕ್ಕೆ ನೊಟೇಷನ್ಸ್ ಬರೀತಾರೆ. ನಿಮ್ಗೆ ಗೊತ್ತಿಲ್ಲ ನೊಟೇಷನ್ ಅಂತ ಗೊತ್ತಿಲ್ಲ ನಿಮಗೆ. ಆ ಸ್ಕೇಲ್ ಬರೆದು ಹಂಗೆ ಭಾಷೆ ರೆಕಾರ್ಡಿಂಗ್ ಮಾಡಿ ಹೋಗ್ಬಿಡ್ತಾರೆ. ಒಳ್ಳೊಳ್ಳೆ ಸಿಂಗರ್ಸ್ PD ಸೇರ್ಕಂತ ಕಾಪಿ ನೋಡ್ತಾರೆ ಚೆನ್ನೈ ಸ್ಟುಡಿಯೋನಲ್ಲಿ. ಗೊತ್ತಾ? ನಿನ್ನ ಕಲ್ಲಂತೂ ದೇವರ ರಾಜ್ಯದಲ್ಲಿ ಕೆಲಸಕ್ಕೆ ಬರೋದಿಲ್ಲ, ನೀನ್ ಕೆಲಸಕ್ಕೆ ಬರ್ತೀಯ ಅಷ್ಟೇ. ಅಯ್ಯೋ ಅವ್ರು ಹಾಡ್ತಾರೆ, ಅವ್ರು ಬಾರಿಸ್ತಾರೆ, ಅವ್ರು ಮಾಡ್ತಾರೆ, ನನ್ಗೆ ಏನಿಲ್ಲ, ನಾನು ಬರ್ತೀನಿ ಜಂಕನ ಬಿಸಿ ಮಾಡ್ತೀನಿ ಹೋಗಿ, ಅದಕ್ಕೆಲ್ಲ ದೇವರನ್ನ ಕರೆದಿರೋದು. ನಿನ್ನ ಇರುವಿಕೆ ಏನು ಅಂತ ಗುರುತಿಸ್ಕೊಳ್ತು.
ಸ್ವಾಮಿ ಕೇಳು, ಸ್ವಾಮಿ ನಾನು ನಿನ್ನ ಸಭೆಯಲ್ಲಿ ಏನ್ ಮಾಡ್ಬೇಕು, ನನಗಿರುವಂತ ರೆಸ್ಪಾನ್ಸಿಬಿಲಿಟಿ ಏನಪ್ಪ, ನಾನು ಏನ್ ಮಾಡ್ಬೇಕು, ಪ್ರಾಮಾಣಿಕವಾಗಿ ಮಾಡ್ತೀನಿ, ಕಮಿಟ್ ಮಾಡ್ಕೋ. ಅದನ್ನ ಮಾಡುವಾಗ ದೇವರಿಗೆ ಹೆಮ್ಮೆ ತರುವಂತ ರೀತಿಯಲ್ಲಿ ಕಳಂಕು ಸುಕ್ಕು ಇಲ್ಲದಂತೆ ಅದರ ಸೇವೆ ಮಾಡು. ಇಲ್ಲವಾದ್ರೆ ಅನನೀಯ ಸಭೆಗಳ ಹೋಗ್ಬಿಡ್ತೀರಿ. ಅವ್ರು ಬಚ್ಚಿಟ್ಕೊಳ್ಳುವಂತ ಆಸ್ತಿ ಯಾವ ಕಾಲ ಆಯ್ತು ನಮಗೆ ಗೊತ್ತಿಲ್ಲ. ಆದ್ರೆ ಅಜ್ಜಿ ವಿಧವೆ 2 ನಾಣ್ಯ ದುಗ್ಗಾಣಿ ಹಾಕಿದ್ದು, ಆಕೆ ಹೆಸರು ಪರಲೋಕದಲ್ಲಿ ಬಹಳ ಶ್ರೇಷ್ಠವಾದ ಹೆಸರು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನೀನ್ ಏನ್ ಕೊಡ್ತೀಯೋ ಅದ್ರ ಬಗ್ಗೆ ದೇವರಿಗೆ ಇಂಟ್ರೆಸ್ಟ್ ಇಲ್ಲ. ಲೀಸ್ಟ್ ಬಾದರ್ಡ್, ಯಾವ ರೀತಿ ಕೊಡ್ತೀಯೋ ಅದು ಇಂಪಾರ್ಟೆಂಟ್. Hallelujah.